ನಮಸ್ಕಾರ. ಆಟಿಸಮ್ ಸೊಸೈಟಿ ಉಡುಪಿ ಹಾಗೂ ಯು ಚಾನಲ್ ಪ್ರಸ್ತುತಪಡಿಸುವ ಅರಿವಿನ ಹರಿವು ಮಾಸಿಕ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಆಟಿಸಮ್ ಸಮಸ್ಯೆಯಲ್ಲಿ ಅಂದರೆ ಆಟಿಸಮ್ ಇರುವ ಮಕ್ಕಳ ಸಮಸ್ಯೆಯಲ್ಲಿ ಮಾನಸ ಸಂಸ್ಥೆಯ ಪಾತ್ರದ ಬಗ್ಗೆ ತಿಳಿಸಲಿಕ್ಕೆ ಇವತ್ತು ನಮ್ಮೊಂದಿಗೆ ಮಾನಸ ಪುನರ್ವಸತಿ ಕೇಂದ್ರ ಹಾಗೂ ತರಬೇತಿ ಕೇಂದ್ರದ ಅಧ್ಯಕ್ಷರಾದ ಮಿಸ್ಟರ್ ಜಾನ್ ಮಾರ್ಟಿಸ್ ಅವರು ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇವತ್ತು ಆಟಿಸಮ್ ಸಮಸ್ಯೆಯಲ್ಲಿ ನಿಮ್ಮ ಮಾನಸ ಸಂಸ್ಥೆಯ ಪಾತ್ರದ ಬಗ್ಗೆ ನೀವು ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಲಿಕ್ಕಿದ್ದೀರಾ. ನನ್ನ ಮೊದಲನೆಯ ಕ್ವಶನ್ ಏನು ಅಂತ ಹೇಳಿದ್ರೆ, ಮಾನಸ ಸಂಸ್ಥೆಯಲ್ಲಿ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಸ್ಥಾಪನೆ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಏನಾಗಿತ್ತು ಅಂತೇಳಿ? ಮಾನಸ ಸಂಸ್ಥೆಯು ಕಳೆದ 29 ವರ್ಷಗಳಿಂದ ವಿಶೇಷ ಮಕ್ಕಳಿಗೋಸ್ಕರ ಶಾಲೆ ಹಾಗೂ ಕೌಶಲ್ಯಗಳನ್ನು ಕಲಿಸ್ತದೆ. ಅದೇ ರೀತಿ ಈ ಮಕ್ಕಳಿಗೆ ಬೇಕಾದಂಥ ತರಬೇತಿ ಹಾಗೂ ಚಿಕಿತ್ಸೆಯನ್ನು ಕೊಡಿಸ್ತದೆ. ಸಾಧಾರಣ ನಮ್ಮ ಶಾಲೆಯಲ್ಲಿ 151 ಮಕ್ಕಳಿದ್ದರೆ ಅದರಲ್ಲಿ 50 ಮಕ್ಕಳು ಅಂದರೆ 30% ಮಕ್ಕಳು ಈ ಒಂದು ಸ್ವಲೀನತೆ ಅಥವಾ ಆಟಿಸಮ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಈ ಒಂದು ಆಟಿಸಮ್ ಅನ್ನು ಮಗುವಿನ ಬೆಳವಣಿಗೆಯ ಪ್ರಾಥಮಿಕ ಹಂತಗಳಲ್ಲಿ ಗುರುತಿಸಿದರೆ ತಜ್ಞರ ಪ್ರಕಾರ ಅದನ್ನು 70-80% ಸಾಧಾರಣ ಮಗುವಿನ ಥರ ಮಗುವನ್ನು ಒಂದು ಚಿಕಿತ್ಸೆ ಕೊಟ್ಟು ಸರಿಪಡಿಸಬಹುದು. ಆಟಿಸಮ್ ಅದು ಒಂದು ಕಾಯಿಲೆ ಅಲ್ಲ, ಅದೊಂದು ಮನಸ್ಥಿತಿ. ಈ ಮನಸ್ಥಿತಿಯನ್ನು ಒಂದು ಶಿಸ್ತಿನಿಂದ ಅಂದರೆ ಪ್ರಾರಂಭಿಕ ಹಂತದಿಂದಲೇ ಅದಕ್ಕೆ ಚಿಕಿತ್ಸೆ ಮತ್ತು ತರಬೇತಿಯನ್ನು ಶುರು ಮಾಡಿದರೆ ಖಂಡಿತವಾಗಿಯೂ ಅದರ ಫಲ ಉತ್ತಮವಾಗಿರುತ್ತದೆ. ನಮ್ಮ ಶಾಲೆಯಲ್ಲಿ ಆಟಿಸಮ್ ಸಮಸ್ಯೆಯಿಂದ ಬಳಲುತ್ತಿರುವ ಕೆಲವು 14, 15, 16 ವರ್ಷದ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸ್ತಾರೆ. ಆವಾಗ ನಮ್ಮ ಶಾಲೆಯಲ್ಲಿದ್ದ ಸ್ಪೀಚ್ ಥೆರಪಿಸ್ಟ್ ಆಗಲಿ ಬೇರೆ ತಜ್ಞರಾಗಲಿ ಅವರ ಪ್ರಕಾರ ಮಗುವಿನ ಸಮಸ್ಯೆಯು ಈ ಒಂದು ಹಂತದಲ್ಲಿ ಸರಿಪಡಿಸಲು ಕಷ್ಟ ಸಾಧ್ಯ. ಅದೇ ಮಗುವನ್ನು 3-6 ವರ್ಷದ ಒಳಗೆ ನಮ್ಮ ಸಂಸ್ಥೆಗೆ ತರಬೇತಿ ಹಾಗೂ ಚಿಕಿತ್ಸೆಗೋಸ್ಕರ ಸೇರಿಸಿದರೆ ಮಗುವಿನಲ್ಲಿ ಪರಿಣಾಮಕಾರಿ ಬೆಳವಣಿಗೆಯನ್ನು ನೋಡಬಹುದು. ಮತ್ತೆ 30-40% ಮಕ್ಕಳು ಆಟಿಸಮ್ ಸಮಸ್ಯೆಯಿಂದ ಬಳಲುತ್ತಿರುವ ಕಾರಣ ಮತ್ತೆ ಅದನ್ನು ಬೆಳವಣಿಗೆಯ ಮೊದಲ ಹಂತಗಳಲ್ಲಿ ಗುರುತಿಸಿದರೆ ಅದಕ್ಕೆ ಚಿಕಿತ್ಸೆ ಸಿಗಬಹುದು ಮತ್ತು ಮಗು ಸಾಮಾನ್ಯ ಮಕ್ಕಳಂತೆ ಬೆಳೆಯಬಹುದು ಎಂಬ ಒಂದು ಉದ್ದೇಶದಿಂದ ನಾವು ಅರ್ಲಿ ಇಂಟರ್ವೆನ್ಷನ್ ಯೂನಿಟ್ ಈ ಆಟಿಸಮ್ ಮಕ್ಕಳಿಗೋಸ್ಕರ ಪ್ರಾರಂಭ ಮಾಡಿದ್ದೇವೆ. ಮತ್ತು ಆ ಒಂದು ಸೆಂಟರ್ ನಿರ್ಣಾಯಕ ಪರಿಣಾಮವನ್ನು ನಮಗೆ ಕೊಡುತ್ತದೆ. ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ಈ ಆಟಿಸಮ್ ಇರುವ ಮಕ್ಕಳನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸುವುದು ಮತ್ತು ಅವರಿಗೆ ಒಂದು ತರಬೇತಿ ನೀಡುವುದು ಎಷ್ಟು ಮುಖ್ಯ ಆಗಿರ್ತದೆ ಅಂತೇಳಿ? ನಾನು ಈಗಾಗಲೇ ಹೇಳಿದಾಗಲೇ ಆರಂಭಿಕ ಹಂತಗಳಲ್ಲಿ ಮಗುವಿನ ಬೆಳವಣಿಗೆಯು ಮಾನಸಿಕ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ. ಅದನ್ನು ಗುರುತಿಸುವುದು ಏಕೆಂತ ಹೇಳಿದರೆ ಮಗುವಿನ ಕೆಲವು ಪ್ರಾರಂಭಿಕ ಹಂತಗಳು ಚೆನ್ನಾಗಿಲ್ಲ. ಉದಾಹರಣೆಗೆ ಹೇಳುವುದಾದರೆ ತಜ್ಞರ ಪ್ರಕಾರ 40 ದಿನಗಳಲ್ಲಿ ಮಗುವು ತಾಯಿಯ ಮುಖ ನೋಡಿ ಅಂದರೆ ಐ ಕಾಂಟ್ಯಾಕ್ಟ್ ಮಾಡಿ ನಗಲು ಪ್ರಾರಂಭಿಸುತ್ತದೆ. ಇದು ಸ್ವಲ್ಪ ಡಿಲೇ ಆದರೆ ಹಾಗೂ ಮಗು ನಾರ್ಮಲ್ 3-4 ತಿಂಗಳ ಒಳಗೇನೆ ಕವುಚಿ ಬೀಳ್ತದೆ ಮತ್ತು 1 ವರ್ಷದ ಒಳಗೆ ತನ್ನ ಇದು ಸಪೋರ್ಟ್ ಕೊಟ್ಟರೆ ಅದು ನಿಲ್ಲಿಕ್ಕೆ ಪ್ರಾರಂಭವಾಗ್ತದೆ ಮತ್ತು 1-2 ಮೆಟ್ಟಲು ನಡೆಯುತ್ತದೆ. ಈ ಬೆಳವಣಿಗೆಗಳು ಮಗುವಿನಲ್ಲಿ ಆಗದೇ ಇದ್ದರೆ ಮಗು ಏನಾದರೂ ಒಂದು ಸಂಕಷ್ಟದಿಂದ ಬಳಲುತ್ತದೆ ಎಂದರ್ಥ. ಕೂಡಲೇ ಈ ಒಂದು ಪ್ರಾರಂಭಿಕ ಹಂತದಲ್ಲಿ ತಜ್ಞರೊಡನೆ ಸಂವಾದ ನಡೆಸಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಡಬಹುದು. ಆದರೆ ಕೆಲವೊಮ್ಮೆ ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಪ್ರತೀತಿ ಇದೆ, ಮಗುವಿನ ತಂದೆ ಮತ್ತು ತಾಯಿ ಸಹ ಈ ಬೆಳವಣಿಗೆಗಳು ಸ್ವಲ್ಪ ತಡವಾಗಿ ಆಗಿದ್ದವು, ಆಮೇಲೆ ಅವರು ಸರಿಯಾಗಿದ್ದಾರೆ ಅಂತೇಳಿ. ಆದರೆ ಈ ಒಂದು ಮಕ್ಕಳಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ನೀಡಿದರೆ ಮಗುವಿನ ಮುಂದಿನ ಬೆಳವಣಿಗೆ ಸುಲಭವಾಗ್ತದೆ ವಿನಃ ಅದರಿಂದ ಏನು ಅಡ್ಡ ಪರಿಣಾಮಗಳು ಆಗುವುದಿಲ್ಲ. ಮಗುವಿನ ಬೆಳವಣಿಗೆ ಸ್ವಲ್ಪ ಡಿಲೇ ಆಗಿ
ನಾರ್ಮಲ್ ಆದರೆ ಬಹಳ ಖುಷಿ. ಆದರೆ ಒಂದು ವೇಳೆ ಆಗದಿದ್ದರೆ ನಾವು ಪಶ್ಚಾತ್ತಾಪ ಪಡುವ ಹಾಗೆ ಆಗಬಾರ್ದು. ಯಾಕಂತ ಹೇಳಿದ್ರೆ ಆರಂಭಿಕ ಹಂತದಲ್ಲೇ ತಜ್ಞರು ಹೇಳ್ತಾರೆ, ಆರಂಭಿಕ ಹಂತದಲ್ಲೇ ಮಗುವಿನ ಒಂದು ಬೆಳವಣಿಗೆ ಹಂತಗಳಲ್ಲಿ ಈ ಒಂದು ಸ್ವಲೀನತೆಯನ್ನು ಗುರುತಿಸಿ ಅದಕ್ಕೆ ಬೇಕಾದ ಚಿಕಿತ್ಸೆಗಳು, ಅದು ಮಾತಿನ ಚಿಕಿತ್ಸೆಯಾಗಬಹುದು ಅಥವಾ ಶ್ರವಣ ಚಿಕಿತ್ಸೆಯಾಗಬಹುದು, ದೈಹಿಕ ನ್ಯೂನತೆ ಇದ್ದಲ್ಲಿ ಅದನ್ನು ಸರಿಪಡಿಸಲು ಫಿಸಿಯೋಥೆರಪಿ ಆಗಿರ್ಬೋದು, ಮಗು ಮುಖಕ್ಕೆ ಮುಖ ನೋಡುವುದಿಲ್ಲ ಅಂದರೆ ಮಗುವಿಗೆ ಕಾನ್ಸಂಟ್ರೇಷನ್ ಕಡಿಮೆ ಇದ್ದರೆ ಅದು ಆಕ್ಯುಪೇಷನಲ್ ಥೆರಪಿ ಆಗಬಹುದು. ಇಂಥ ಥೆರಪಿಗಳನ್ನು ಕೊಟ್ಟರೆ ಖಂಡಿತವಾಗಿಯೂ ಮಗುವಿನ ಮುಂದಿನ ಬೆಳವಣಿಗೆ, ಉದಾಹರಣೆಗೆ ಈ 3 ವರ್ಷದ ಮಕ್ಕಳಿಗೆ ಸ್ಪೀಚ್ ಥೆರಪಿ ಕೊಟ್ಟರೆ ಖಂಡಿತವಾಗಿಯೂ ಮಗುವಿನ ಸ್ಪೀಚ್ ಮಾತು ಸುಧಾರಿಸುತ್ತದೆ. ಆದರೆ ಒಮ್ಮೆ ಮಗುವಿಗೆ 12 ವರ್ಷ ದಾಟಿದ ಮೇಲೆ ತಜ್ಞರ ಪ್ರಕಾರ ಅವರಿಗೆ ಸ್ಪೀಚ್ ಥೆರಪಿ ಕೊಟ್ಟು ಮಾತನ್ನು ಬರೆಸುವುದು ಕಷ್ಟ ಸಾಧ್ಯ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲೇ ಈ ಸಮಸ್ಯೆಗಳನ್ನು ಗುರುತಿಸಿ ತಜ್ಞರೊಡನೆ ಸಮಾಲೋಚನೆ ನಡೆಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸುವಂತಹದ್ದು ಅತಿ ಮುಖ್ಯ. ಓಕೆ, ಅಂದ್ರೆ ನೀವು ಹೇಳಿದ ಹಾಗೆ ಈಗ ಮಗು ಸಣ್ಣದಿರ್ಬೇಕಾದ್ರೆ 3 ತಿಂಗಳು 6 ತಿಂಗಳು ಇರಬೇಕಾದ್ರೆ ತಾಯಿಯ ಒಂದು ಏನಾದ್ರೂ ಕರೆದಾಗ ತಾಯಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತದೆ. ಸೊ ಅದನ್ನು ಮೊದಲಿಗೆ ಗಮನಿಸಬೇಕು ಅಂತ ಹೇಳಿ ಹೇಳ್ತೀರಿ. ಹೌದು, ನೋಡ್ತದೆ ಮತ್ತು ನಗ್ತದೆ. ಐ ಕಾಂಟ್ಯಾಕ್ಟ್ ಅದು. ಹೌದು, ಮಗುವಿಗೆ ಎತ್ತಿ ಹಿಡಿದ ಕೂಡಲೇ ಮಗು ತಾಯಿಯ ಮುಖ ನೋಡಿದರೆ ಅದು ಮಗು ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಅದು ಕೆಲವು ತಿಂಗಳು ಡಿಲೇ ಸಹ ಆಗ್ಬಹುದು. ಆದರೆ ನೋಡದೇ ಇರುವುದು ಸಮಸ್ಯೆ. ಸ್ವಲ್ಪ ಡಿಲೇ ಮಾಡಿ ನೋಡಿದ್ರೆ ಸಮಸ್ಯೆ ಏನಿಲ್ಲ. ಸಾಮಾನ್ಯವಾಗಿ ನಾವು ಮಕ್ಕಳು ನೋಡಿದ್ರೆ ಮಗುವನ್ನು ಎತ್ತು ಹಿಡಿದರೆ ಮಗು ಯಾರೋ ಎತ್ತಿ ಹಿಡಿತಾನೆ ಅವನ ಮುಖ ನೋಡಿ ನಗ್ತದೆ. ಅದು ತಾಯಿಯದ್ದೇ ಆಗ್ಬೇಕಂತ ಆಗಿಲ್ಲ. ಅಂತ ಕೆಲವೊಮ್ಮೆ ಮಗು ಈ ತರ ನೋಡ್ತಾರೆ, ಎತ್ತಿಕೊಂಡವ ಹೀಗೆ ಇದ್ದರೆ ಮಗು ಆ ಕಡೆ ನೋಡ್ತದೆ, ಅಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ಇದೆಲ್ಲ ಪ್ರಾರಂಭಿಕ ಬೆಳವಣಿಗೆಯ ಹಂತಗಳಿನ ಲಕ್ಷಣಗಳು ನಮಗೆ ಎಚ್ಚರಿಕೆಯನ್ನು ನೀಡುತ್ತವೆ. ಓಕೆ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರೆ. ಹಾಗೆ ನಿಮ್ಮ ಮಾನಸ ಸಂಸ್ಥೆಯಲ್ಲಿ ಯಾವೆಲ್ಲ ಸೇವೆಗಳು ಲಭ್ಯ ಇದೆ ಮತ್ತೆ ತರಬೇತಿಗಳು ಯಾವುದೆಲ್ಲ, ಥೆರಪಿಗಳು ಯಾವುದೆಲ್ಲ ಲಭ್ಯ ಇದೆ ಅಂತ ಹೇಳಿ? ನಮ್ಮ ಮಾನಸ ಸಂಸ್ಥೆಯಲ್ಲಿ ಮಗುವಿಗೆ ಜೀವನ ಕೌಶಲಗಳು ಅಂದರೆ ಊಟ ಮಾಡುವುದನ್ನು ಕಲಿಸ್ತಾರೆ, ಅದೇ ರೀತಿ ಬಟ್ಟೆ ಹಾಕುವುದನ್ನು, ಶೌಚ ವ್ಯವಸ್ಥೆ, ಸ್ನಾನ ಮಾಡಿಸುವ ವ್ಯವಸ್ಥೆ, ಅಂಗಿ ಹಾಕುವ ವ್ಯವಸ್ಥೆ. ಮಗುವಿಗೆ ಸಣ್ಣ ಮಕ್ಕಳಿಗೆ ಇದೆಲ್ಲ ಗೊತ್ತಾಗುವುದಿಲ್ಲ. ನಾರ್ಮಲ್ ಮಕ್ಕಳು ಸಹ 2, 3, 4 ವರ್ಷದವರೆಗೆ ಅಂಗಿ ಹಾಕಿಕೊಳ್ಳಲು ಅವರಿಗೆ ಬರುವುದಿಲ್ಲ. ಆದರೆ ಇಂಥ ಮಕ್ಕಳಿಗಂತೂ ಖಂಡಿತವಾಗಿ ಬರುವುದಿಲ್ಲ. ಹಾಗಾಗಿ ಈ ಮಕ್ಕಳಿಗೆ ಜೀವನದ ಕೌಶಲಗಳನ್ನು ನಾವು ಕಲಿಸ್ತೇವೆ. ಅದೇ ರೀತಿ ಮಗುವಿನ ಒಂದು ಬೆಳವಣಿಗೆ, ಅದರ ಐಕ್ಯೂವನ್ನು ಗುರುತಿಸಿ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ನಾವು ಒಂದು ITP ಅಂತ ಹೇಳ್ತಾರೆ. ಅದಕ್ಕೆ ಅಂದರೆ ಇಂಡಿವಿಜುವಲ್ ಥೆರಪಿ ಪ್ಲಾನ್. ಅದನ್ನು ನಾವು ಕ್ಲಿನಿಕಲ್ ಸೈಕಾಲಜಿಸ್ಟ್ ಯಾರಿದ್ದಾರೆ ಅವರ ಜೊತೆ ಸಮಾಲೋಚನೆ ಮಾಡಿ ಅವರು ಮಕ್ಕಳನ್ನು ಪರೀಕ್ಷಿಸಿದ ಮೇಲೆ ಅದಕ್ಕೆ ಇಂಡಿವಿಜುವಲ್ ಥೆರಪಿ ಪ್ಲಾನ್ ಅವರು ಕೊಡ್ತಾರೆ. ಈ ಥೆರಪಿ ಪ್ಲಾನಿನ ಮೇಲೆ ಅದಕ್ಕೆ ಫಿಸಿಯೋಥೆರಪಿ ಬೇಕಾ, ಸ್ಪೀಚ್ ಥೆರಪಿ ಬೇಕಾ, ಆಕ್ಯುಪೇಷನಲ್ ಥೆರಪಿ ಬೇಕಾ ಅಂತ ಅವ್ರು ಹೇಳ್ತಾರೆ. ಆವಾಗ ನಮ್ಮಲ್ಲಿ ಈ ಮಕ್ಕಳಿಗೆ ಈ ಎಲ್ಲಾ ಥೆರಪಿಗಳನ್ನು ಕೊಡುವ ಒಂದು ಸೌಕರ್ಯವಿದೆ. ಅದೇ ರೀತಿ ಇಂಥ ಮಕ್ಕಳಿಗೆ ಶಾಲೆಗಳಲ್ಲಿ ಇಂಡಿವಿಜುವಲ್ ಎಜುಕೇಶನ್ ಪ್ಲಾನ್ ಅಂತ ಹೇಳ್ತಾರೆ. ಮಕ್ಕಳ ಒಂದು ಸ್ಥಿತಿ, ಅವರ ಮನೋಸ್ಥಿತಿ ಆಗಲಿ ಮತ್ತೆ ಅವರ ಗ್ರಹಿಸುವಿಕೆ IQ ಏನಿದೆ ಅದನ್ನು ಆಧರಿಸಿ ಮಕ್ಕಳಿಗೆ ಇಂಡಿವಿಜುವಲ್ ಎಜುಕೇಶನ್ ಪ್ಲಾನ್ ಅಂತ ನಾವು ಮಾಡ್ತೇವೆ. ನಮ್ಮ ಸಂಸ್ಥೆಯಲ್ಲಿ 17 ವಿಶೇಷ ತರಬೇತಿ ಪಡೆದ ಶಿಕ್ಷಕರಿದ್ದಾರೆ. ಈ ಶಿಕ್ಷಕರಿಗೆ ಇಂಡಿವಿಜುವಲ್ ಎಜುಕೇಶನ್ ಪ್ಲಾನ್ ಮಾಡುವ ಅನುಭವ ಇದೆ. ಈ ಬಗ್ಗೆ ಅವರು ಒಂದು ಪರಿಣಿತಿಯನ್ನು ಸಹ ಪಡೆದಿರುತ್ತಾರೆ. ಹೀಗೆ ನಮ್ಮ ಶಾಲೆಯಲ್ಲಿ ಈ ಒಂದು ಆಟಿಸ್ಟಿಕ್ ಮಕ್ಕಳಿಗಾಗಲಿ ಅಥವಾ ಇಂಟೆಲೆಕ್ಚುಯಲಿ ಡಿಸೇಬಲ್ಡ್ ವಿಶೇಷ ಮಕ್ಕಳಿಗೆ ಇಂಡಿವಿಜುವಲ್ ಥೆರಪಿ ಕೊಡುವಂತಹ ಒಂದು ಸೌಕರ್ಯ, ಅದೇ ರೀತಿ ಇಂಡಿವಿಜುವಲ್ ಎಜುಕೇಶನ್ ಪ್ಲಾನ್ ಮಾಡಿ ಈ ಒಂದು ಶಾಲೆಯ ಕರಿಕ್ಯುಲಮ್ ಅನ್ನು ಕಲಿಸುವ ಒಂದು ಸೌಕರ್ಯ ಸಹ ಇದೆ. ಓಕೆ, ಯಾವ್ಯಾವ ಸೌಲಭ್ಯಗಳಿದೆ, ಯಾವುದೆಲ್ಲ ಥೆರಪಿಗಳಿದೆ ಎಲ್ಲವನ್ನು ಚೆನ್ನಾಗಿ ಹೇಳಿದ್ರಿ. ಹಾಗೆ ಈಗ ಮೊದಲಿನಿಂದಾಗಿ ಆರಂಭಿಕ ಲಕ್ಷಣಗಳು ಯಾವುದೆಲ್ಲ ಕಂಡು ಬರ್ತದೆ ಅಂತ ಆವಾಗಲೇ ಹೇಳಿದ್ರಿ ನೀವು. ಆದರೂ ಇನ್ನು ಪೇರೆಂಟ್ಸ್ ಆದವರು ಯಾವುದನ್ನು ಮೊದಲಿಗೆ ಗುರುತಿಸಬೇಕು ಅಂತೇಳಿ ಇನ್ನೊಮ್ಮೆ ಹೇಳಿ. ಪೇರೆಂಟ್ಸ್ ಆದವರು ಮಕ್ಕಳೊಡನೆ ಒಂದು ಕ್ವಾಲಿಟಿ ಟೈಮ್ ಅನ್ನು ಸ್ಪೆಂಡ್ ಮಾಡಬೇಕು ನಿಜವಾಗಿ ಹೇಳಬೇಕಾದ್ರೆ. ಮತ್ತೆ ತಾಯಿಗೆ ಒಂದು ಮಗುವಿಗೆ 3 ತಿಂಗಳಾಗುವಾಗಲೇ ಗೊತ್ತಾಗ್ತದೆ ಮಗುವಿನ ಬೆಳವಣಿಗೆ ಸಾಧಾರಣ ರೀತಿಯಲ್ಲಿ ಇದೆಯಾ ಅಥವಾ ಸ್ವಲ್ಪ ಕುಂಠಿತವಾಗಿದೆಯಾ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಈ ಒಂದು ವಿಷಯದಲ್ಲಿ ತರಬೇತಿ ಪಡೆದ
ಅಂಗನವಾಡಿ ಅಥವಾ ಬಾಲವಾಡಿಯ ಟೀಚರ್ಸ್ಗಳಿದ್ದಾರೆ, ಆಶಾ ಕಾರ್ಯಕರ್ತರು, ಅವರು ಮನೆ ಮನೆಗೆ ಭೇಟಿ ನೀಡಿ ತಾಯಿ ಕಾರ್ಡಿನಲ್ಲಿ ಕೆಲವು ಚೆಕ್ ಪಾಯಿಂಟ್ಸ್ಗಳಿವೆ, ಚೆಕ್ ಲಿಸ್ಟ್ಗಳಿವೆ. ಆ ಚೆಕ್ ಲಿಸ್ಟ್ಗಳನ್ನು ನೋಡಿ ಮಗುವಿನಲ್ಲಿ ಈ ತರ ಬೆಳವಣಿಗೆ ಆಗಿದೆಯಾ ಇಲ್ಲವಾ ಅಂತ ತಾಯಿಯೊಡನೆ ವಿಚಾರಿಸ್ತಾರೆ. ಮಗು ಐ ಕಾಂಟ್ಯಾಕ್ಟ್ ಮಾಡ್ತಾ ಇದೆಯಾ, ನಿಮ್ಮನ್ನು ನೋಡಿ ನಗ್ತಾ ಇದೆಯಾ ಅಂತ ಅವರು ಕೇಳ್ತಾರೆ. ಅದು ಸಹ ಒಂದು ವೇಳೆ ತಾಯಿಗೆ ಗೊತ್ತಿರದಿದ್ದರೆ ಅದೊಂದು ಎಚ್ಚರಿಕೆ. ಮಗುವಿಗೆ 2-3 ತಿಂಗಳಾದರೂ ಮಗು ಐ ಟು ಐ ಕಾಂಟ್ಯಾಕ್ಟ್ ಮಾಡುವುದಿಲ್ಲ, ಅಥವಾ ಮಗುವಿಗೆ ಮನೆಯಲ್ಲಿ ಯಾರು ಇಲ್ಲ ಹೇಳಿಕೊಡುವವರು, ಹಿರಿಯರಿದ್ದಾರೆ, ಖಂಡಿತವಾಗಿ ಅವರು ನೋಡ್ತಾರೆ. ಐ ಟು ಐ ಕಾಂಟ್ಯಾಕ್ಟ್ ಮಾಡದಿದ್ದರೆ ಏನೆಲ್ಲ ಮಾಡಬೇಕು ಅಂತ ಅವರಿಗೆ ಗೊತ್ತಿರ್ತದೆ. ಆದರೆ ಇವತ್ತು ತಾಯಿಯಾದವಳು ಪುರುಷರಷ್ಟೇ ದುಡಿಯುವುದರಿಂದ, ಅಷ್ಟೇ ಸಮಯವನ್ನು ಕೆಲಸದ ಸ್ಥಳಗಳಲ್ಲಿ ವ್ಯಯಿಸುವುದರಿಂದ ಕೆಲವೊಮ್ಮೆ ತಾಯಿಗೆ ಇಂತಹ ಮೈಲ್ ಸ್ಟೋನ್ಗಳನ್ನು ಅಬ್ಸರ್ವ್ ಮಾಡದಿರಲು ಸಾಧ್ಯವಾಗದೇ ಇರಬಹುದು. ಈ ಸಂದರ್ಭಗಳಲ್ಲಿ ಆಶಾ ಕಾರ್ಯಕರ್ತೆಯರು ಅವರಿಗೆ ಸಹಾಯ ಮಾಡ್ತಾರೆ. ಮತ್ತೆ ವಿಶೇಷವಾಗಿ 1-2 ವರ್ಷದವರೆಗೆ ಮಗುವಿನ ನಾರ್ಮಲ್ ಬೆಳವಣಿಗೆಯ ಲಕ್ಷಣಗಳು ಮಗುವಿನಲ್ಲಿ ಇಲ್ಲ ಅಂತ ಕಂಡು ಬಂದರೆ ಕೂಡಲೇ ತಂದೆ ತಾಯಿಗಳು ತಜ್ಞರೊಡನೆ ಸಮಾಲೋಚಿಸಿ ಆ ಬಗ್ಗೆ ಸಮಾಲೋಚನೆಯನ್ನು ಪಡೆದು ಈ ಮಗುವಿಗೆ ಚಿಕಿತ್ಸೆಯ ಅಗತ್ಯ ಇದೆಯಾ ಇಲ್ಲವೋ ಅಂತ ಒಂದು ನಿರ್ಧಾರಕ್ಕೆ ಬರಬೇಕು. ಸಾಮಾನ್ಯವಾಗಿ ಕೆಲವೊಮ್ಮೆ ಪಾರಂಪರಿಕವಾಗಿ ಮಗುವಿನಲ್ಲಿ ಈ ಒಂದು ಬೆಳವಣಿಗೆ ಕುಂಠಿತವಾಗಿ ಆಮೇಲೆ ಸರಿ ಆದರೆ ಅದು ಒಳ್ಳೆಯದೇ. ಆದರೆ ಮಗುವಿಗೆ ಏನು ಥೆರಪಿ ಕೊಡುವಂತಹದ್ದು, ಚಿಕಿತ್ಸೆ ಕೊಡುವಂತಹದ್ದು ಖಂಡಿತವಾಗಿಯೂ ಅದು ಹಾನಿಕಾರಕವಲ್ಲ. ಅದು ಮಗುವಿನ ಮುಂದಿನ ಹಂತದ ಬೆಳವಣಿಗೆಗೆ ಖಂಡಿತವಾಗಿಯೂ ಸಹಕಾರಿಯಾಗ್ತದೆ. ಓಕೆ, ಅಂದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ಅಥವಾ ಯಾವುದೇ ಒಂದು ಅವರಿಗೆ ಶಂಕೆ ಬಂದಾಗ ಆದಷ್ಟು ಬೇಗ ತಜ್ಞರನ್ನು ನೀವು ಸಮಾಲೋಚಿಸುವುದು ಒಳ್ಳೆಯದು ಅಂತ ಹೇಳಿದ್ರೆ. ಇನ್ನು ಈ ಮಗುವಿನ ಬೆಳವಣಿಗೆ ಹಾಗೂ ತರಬೇತಿಯಲ್ಲಿ ಪೋಷಕರ ಪಾತ್ರ ಎಷ್ಟಿದೆ? ಮಗುವಿನ ಬೆಳವಣಿಗೆ ಹಾಗೂ ಈ ಒಂದು ತರಬೇತಿಯಲ್ಲಿ ಪೋಷಕರ ಪಾತ್ರ ಅತ್ಯಂತ ಮಹತ್ವವಾದುದು. ನಮಗೆಲ್ಲರಿಗೂ ಗೊತ್ತಿದೆ, ಹಿಂದಿನ ಕೌಟುಂಬಿಕ ಅವಸ್ಥೆಯಲ್ಲಿ ಮನೆಯಲ್ಲಿ ಅಜ್ಜ ಅಜ್ಜಂದಿಯರು ಮತ್ತೆ ಅಕ್ಕ ತಂಗಿ ಮತ್ತೆ ಮಾವನ ಹೆಂಡತಿ ಮುಂತಾದವರು ಕೂಡು ಕುಟುಂಬದಲ್ಲಿ ಮಗುವಿಗೆ ಯಾವುದೇ ಸಮಸ್ಯೆ ಇರ್ತಿರ್ಲಿಲ್ಲ. ಮಗು ಎಲ್ಲರೊಡನೆ ಬೆರೆಯುತ್ತಿತ್ತು. ಎಷ್ಟು ಬೇಗ ಮಾತಾಡಲಿಕ್ಕೆ ಸಾಧ್ಯವೋ ಅಷ್ಟು ಬೇಗ ಮಾತನಾಡುತ್ತಿತ್ತು. ಮಗುವಿಗೆ ಒಂದು ಬೋರ್ಡಮ್ ಅಥವಾ ಒಂದು ಐಸೋಲೇಷನ್ ಒಂದು ಫೀಲಿಂಗೇ ಇರ್ತಾ ಇರಲಿಲ್ಲ. ಅಂದರೆ ತುಂಬಿದ ಕುಟುಂಬ, ಎಲ್ಲರೂ ಮನೆಯಲ್ಲಿ ಕೆಲಸ ಮಾಡುವವಾಗಲಿ ಅಥವಾ ಏನೆಲ್ಲ ಚಟುವಟಿಕೆ ಮಾಡುವಾಗಲಿ ಅದನ್ನು ಮಗು ಒಬ್ಸರ್ವ್ ಮಾಡಿ ಅವರಂತೆಯೇ ಮಗು ಬಿಹೇವ್ ಮಾಡುತ್ತಿತ್ತು. ಆದರೆ ಈಗ ಹಾಗಲ್ಲ. ಈಗ ತಾಯಿಯು ಸಹ ಪುರುಷರಷ್ಟೇ ಹೊರಗಡೆ ಹೋಗಿ ದುಡಿದು ಮಗುವನ್ನು ಬೇರೆಯವರ ಜೊತೆಯೋ ಅಥವಾ ಇನ್ಯಾರ ಜೊತೆಯೋ ಬಿಟ್ಟು ಹೋಗುವ ಒಂದು ಪ್ರಸಂಗಗಳು ತುಂಬ. ಮತ್ತೆ ಮನೆಯಲ್ಲಿ ಹೆಚ್ಚಿನ ಮನೆಯಲ್ಲಿ ಹಿರಿಯರಿಲ್ಲ, ಮನೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ, 1 ಅಥವಾ 2. ಅದೇ ಒಂದು ಮಗು ಶಾಲೆಗೆ ಹೋದ ಮೇಲೆ ಈ ಒಂದು ಮಗು ಮನೆಯಲ್ಲಿ ತಮ್ಮ ನೌಕರರ ಜೊತೆ ಬಾಳಿದರೆ ಈ ನೌಕರರು ಕೆಲವೊಮ್ಮೆ ಅವರಿಗೆ ಬೇಕಾದಷ್ಟು ಒಂದು ಏನು ಹೇಳ್ತಾರೆ ಅದಕ್ಕೆ ಇಂಪಾರ್ಟೆನ್ಸ್ ಅಥವಾ ಅಟೆನ್ಷನ್ ಕೊಡದೇ ಇರಬಹುದು. ಅವರು ಸಹ ಮೊಬೈಲು ಅಥವಾ ಇನ್ಯಾವುದೋ ಒಂದು ಮನೋರಂಜನೆಯ ಕ್ರಿಯೆಗಳಲ್ಲಿ ತೊಡಗಿ ಮಗುವಿಗೆ ಏನಾದರೂ ತಿಂಡಿಯನ್ನು ಕೊಟ್ಟು ಅಥವಾ ಮೊಬೈಲನ್ನೇ ಕೊಟ್ಟು ತನ್ನಷ್ಟಕ್ಕೆ ಇರುವ ಪರಿಸ್ಥಿತಿ ಬರಬಹುದು. ಆವಾಗ ತಾಯಿಯ ಪಾತ್ರ ಅತ್ಯಂತ ಮಹತ್ವದ್ದು. ತಾಯಿಯಾದವಳು ಮಗುವಿಗೆ ಬೇಕಾದಷ್ಟು ಕ್ವಾಲಿಟಿ ಟೈಮನ್ನು ಕೊಟ್ಟರೆ ಖಂಡಿತವಾಗಿಯೂ ಇಂಥ ಸಮಸ್ಯೆ ಉಲ್ಬಣಗೊಳಿಸುವುದನ್ನು ನಾವು ನಿವಾರಿಸಬಹುದು. ಆದರೆ ಅನಿವಾರ್ಯ ಕಾರಣಗಳಿಂದ ಕೆಲವೊಮ್ಮೆ ಈ ಸಮಸ್ಯೆ ತೆರೆದೋರಬಹುದು. ಅದಕ್ಕೆ ನಾವು ಅದು ಪ್ರಕೃತಿ ಸಹಜ, ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮಗುವಿಗೆ ಮನೆಯಲ್ಲಿ ಕುಟುಂಬದವರು, ತಾಯಿ ತಂದೆ ಅಥವಾ ಹತ್ತಿರದ ಸಂಬಂಧಿಕರು ಕ್ವಾಲಿಟಿ ಟೈಮನ್ನು ಕೊಟ್ಟರೆ ಖಂಡಿತವಾಗಿಯೂ ಇಂತಹ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗಾದರೂ ನಿವಾರಣೆ ಮಾಡಬಹುದು. ಅಂದ್ರೆ ಮನೆಯಲ್ಲಿ ಹಿರಿಯರು ಇರಬೇಕು ಅಥವಾ ಒಂದು ತಾಯಿಯಾದವರು ಸಾಕಷ್ಟು ಒಂದು ಅಟೆನ್ಷನ್ ಮಗುವಿಗೆ ಕೊಡಬೇಕು ಅಂತ ಹೇಳಿ. ಓಕೆ, ಇನ್ನು ಈ ಆಟಿಸಂ ಇರುವ ಒಂದು ಮಕ್ಕಳ ಕುಟುಂಬಸ್ಥರಾಗ್ಲಿ ಅಥವಾ ಪೇರೆಂಟ್ಸ್ ಆಗ್ಲಿ ಎದುರಿಸುವಂತಹ ಸವಾಲುಗಳು ಏನು, ಹಾಗೆ ಈ ಮಾನಸ ಸಂಸ್ಥೆ ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತದೆ? ಸಾಮಾನ್ಯವಾಗಿ ವಿಶೇಷ ಮಕ್ಕಳ ತಂದೆ ತಾಯಿಗಳು ವಿಶೇಷ ಸಮಸ್ಯೆಗಳನ್ನೇ ಎದುರಿಸ್ತಾರೆ. ಯಾಕಂತ ಹೇಳಿದರೆ ಅವರು ಹೊರಗಡೆ ಹೋದಲ್ಲಿ
ನಿಮ್ಮ ಮಗು ಈಗ ಹೇಗಿದೆ, ಹಿಂದೆ ಹೇಗಿತ್ತು, ಏನಾದರೂ ಇಂಪ್ರೂವ್ಮೆಂಟ್ಸ್ ಇದೆಯಾ, ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಬಹುದು ಅಂತ ಡಾಕ್ಟ್ರು ಹೇಳಿದಾರಾ ಅಂತ ಕೇಳುವವರೇ ಜಾಸ್ತಿ. ಆಗ ಈ ಸಮಸ್ಯೆಗೆ ಸರಿಯಾದ ಉತ್ತರ ಕೊಡದೇ ಇರುವಾಗ ಈ ಮಗುವಿನ ಹೆತ್ತವರು ಮಗುವನ್ನು ಮನೆಯಲ್ಲೇ ಬಿಟ್ಟು ತಾವೇ ಒಂದು ಸಾಮಾಜಿಕ ಕಾರ್ಯಕ್ರಮಗಳಿಗಾಗಲಿ ಅಥವಾ ಹೊರಗಡೆ ಹೋಗುವುದಾಗಲಿ ದೇವಸ್ಥಾನಕ್ಕೆ ಹೋಗುವುದಾಗಲಿ ಅವರೇ ಮಾಡಿಕೊಳ್ಳುತ್ತಾರೆ. ಮಗುವನ್ನು ಸಾರ್ವಜನಿಕ ಸ್ಥಳಗಳಿಗೆ, ಅದು ಮನರಂಜನೆಗೆ ಸಹ ಆಗಬಹುದು, ಮದುವೆ ಮುಂಜಿ ಇಂತಹದ ಶುಭ ಕಾರ್ಯಕ್ರಮಗಳಿಗೆ ಆಗಬಹುದು, ದೇವಸ್ಥಾನ ಅಥವಾ ಚರ್ಚ್ಗಳಿಗೆ ಹೋಗುವಾಗ ತಾವೇ ಹೋಗುವುದು, ಮಗುವನ್ನು ಕರೆದುಕೊಂಡು ಹೋಗದೆ ಇರುವಂತಹದ್ದು ಇದೆಲ್ಲ ಇರ್ತದೆ. ಯಾಕಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇರ್ತದೆ. ಆ ಭಾವನೆ ಅವರಿಗೆ ಮಗುವನ್ನು ತನ್ನೊಡನೆ ಕರೆದುಕೊಂಡು ಹೋಗಲು ಬಿಡುವುದಿಲ್ಲ. ಆದರೆ ಈ ಮಗುವನ್ನು ಅವರು ಸಾಕಷ್ಟು ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋದರೆ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ಬಸ್ಸಿನಲ್ಲಿ ಕರೆದುಕೊಂಡು ಹೋದರೆ ಮಗುವಿಗೆ ಬಸ್ಸಿನಲ್ಲಿ ಹೋಗುವುದು ಹೇಗೆ, ಇತರ ಮಕ್ಕಳು ಇದ್ದಾರೆ ಅಲ್ಲಿ, ಆ ಮಕ್ಕಳೊಡನೆ ಹೇಗೆ ಬಿಹೇವ್ ಮಾಡುವುದು, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗುವುದಂದರೆ ಏನು, ಅದರ ಒಂದು ಅನುಭವ ಆಗ್ತದೆ. ದೇವಸ್ಥಾನಕ್ಕೆ ಹೋಗುವುದಂದರೆ ಏನು, ಅದು ಒಂದು ಅನುಭವವಾಗ್ತದೆ. ಅಲ್ಲಿ ಎಲ್ಲ ತರಹದ ಮಹಿಳೆಯರು, ಮಕ್ಕಳು, ಪುರುಷರು ಬರುತ್ತಾರೆ. ಈ ಎಲ್ಲ ವರ್ಗದ ಜನರನ್ನು ಮಗು ನೋಡಿ ಮಗುವಿನ ಮನಸ್ಸು ಒಂದು ವಿಕಸಿತಗೊಳ್ಳುತ್ತದೆ. ಆ ಮಗುವನ್ನು ಮನೆಯಲ್ಲಿಯೇ ಇರಿಸಿಕೊಂಡರೆ ಮಗುವಿನ ಮಾನಸಿಕ ಬೆಳವಣಿಗೆ ಕುಂಠಿತವಾಗಬಹುದು. ಯಾಕಂತ ಹೇಳಿದ್ರೆ ಮಗು ಕೇವಲ ತಂದೆ ಅಥವಾ ತಾಯಿಯನ್ನು ಮಾತ್ರ ನೋಡುತ್ತದೆ, ಬೇರೆಯವರೊಡನೆ ಮಿಕ್ಸ್ ಆಗುವುದಿಲ್ಲ. ಆ ಕಾರಣದಿಂದ ಮಗುವಿನ ಬೆಳವಣಿಗೆಗೆ ಅದರಿಂದ ಎಫೆಕ್ಟ್ ಬರಲೂಬಹುದು. ಯಾವಾಗಲೂ ಇಂಥ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಬೆರೆತು ನಾವು ಸಮಾಜದ ಮುಖ್ಯ ವಾಹಿನಿಗೆ ಕರೆದು ತಂದು ಸಮಾಜ ಅಂದರೆ ಏನು ಅಂತ ಅವರಿಗೆ ಗೊತ್ತಾದರೆ ಖಂಡಿತವಾಗಿಯೂ ಮುಂದಿನ ಜೀವನಕ್ಕೆ ಮಕ್ಕಳಿಗೆ ಅನುಕೂಲ ಆಗ್ತದೆ. ಮತ್ತೆ ಆದಂತಹ ಉದಾಹರಣೆಗಳು ಸಹ ತುಂಬಾ ಇವೆ. ಹೌದು. ಮಾನಸದ ಪಾತ್ರ ನಾವು ಅರಿವು ವರ್ಷಕ್ಕೆ 2-3 ಶಿಬಿರಗಳನ್ನು ಏರ್ಪಡಿಸಿ ಈ ತಂದೆ ತಾಯಂದಿರಿಗೆ ಈ ಮಗುವನ್ನು ಗುರುತಿಸುವುದು ಹೇಗೆ, ಮಗುವನ್ನು ಗುರುತಿಸಿ ಆಗಿದೆ ಅದರ ಆರೈಕೆ ಮಾಡುವುದು ಹೇಗೆ, ಅದಕ್ಕೆ ಚಿಕಿತ್ಸೆಗಳನ್ನು ಕೊಡುವುದು ಹೇಗೆ, ನಾವು ಶಾಲೆಯಲ್ಲಿ ಕಲಿಸಿದಂತ ಚಿಕಿತ್ಸೆಗಳನ್ನು ಮನೆಯಲ್ಲಿ ಪುನರಾವರ್ತನೆ ಮಾಡುವುದು ಹೇಗೆ ಅಂತ ಎಲ್ಲ ನಾವು ಅವರಿಗೆ ಕಲಿಸ್ತೇವೆ. ಮತ್ತೆ ಆ ಒಂದು ಪೇರೆಂಟ್ಸ್ ಏನಿದ್ದಾರೆ ಅವರ ಮುಖದ ಮೇಲಿನ ಒಂದು ಮುಗುಳ್ನಗೆ, ನಮ್ಮ ಮಕ್ಕಳು ಶಾಲೆಯಲ್ಲಿ ಕೆಲವು ಮಕ್ಕಳು 3-4 ವರ್ಷ, 5-10 ವರ್ಷದವರೆಗೆ ಶಾಲೆಯಲ್ಲಿ ನಮ್ಮ ಮಕ್ಕಳಿದ್ದಾರೆ. ಆ ಮಕ್ಕಳ ಪೋಷಕರು ಒಂದು ಫೀಡ್ಬ್ಯಾಕ್ ಕೊಡುವಂತ ರೀತಿ ಖಂಡಿತವಾಗಿಯೂ ಮನ ಕರಗುವಂತಹದ್ದು. ಅವರು ಹೇಳ್ತಾರೆ, ನನ್ನ ಮಗ ಯಾವುದಕ್ಕೂ ಪ್ರಯೋಜನ ಇಲ್ಲ, ನನ್ನ ಮಗಳು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ನಾವು ಎಣಿಸಿದ್ದೇವೆ, ಮನೆಯಲ್ಲಿ ಮಲಗಿದಲ್ಲೇ ಇರುತ್ತಿತ್ತು. ಆದರೆ ಈ ಶಾಲೆಗೆ ಬಂದ ನಂತರ 4 ಜನರೊಡನೆ ಬೆರೆತು ಕೆಲವೆಲ್ಲ ಥೆರಪಿಗಳನ್ನು ಪಡೆದುಕೊಂಡು ಮಗು ಒಂದು ಸಾಮಾನ್ಯ ಮಗುವಿನಂತೆ ಇಲ್ಲದಿದ್ದರೂ ಅದರ ಹತ್ತಿರ ಆದರೂ ಇದೆ. ಮತ್ತೆ ತನ್ನ ಕೆಲಸ ಕಾರ್ಯ ಅಂದರೆ ತನ್ನ ಶೌಚವಾಗಲಿ, ಊಟ ಮಾಡುವುದಾಗಲಿ, ಬಟ್ಟೆ ತೊಡುವುದಾಗಲಿ ಮುಂತಾದವುಗಳನ್ನು ಮಾಡ್ತದೆ. ಇದರಿಂದ ನಮಗೆ ತುಂಬಾ ಸಂತೋಷವಾಗಿದೆ. ಯಾಕಂತ ಹೇಳಿದ್ರೆ ಮಗು ಮನೆಯಲ್ಲಿ ಸುಮ್ಮನೆ ಬಿದ್ದುಕೊಂಡು ಇರ್ತಾ ಇತ್ತು. ಶಾಲೆಯ ತರಬೇತಿಯಿಂದ ಮಗುವಿನಲ್ಲಿ ಒಳ್ಳೆಯ ಬೆಳವಣಿಗೆ ಆಗಿದೆ. ಮತ್ತೆ ಇದರಿಂದ ನಾವು ಸಂತೃಪ್ತರಾಗಿದ್ದೇವೆ. ನೀವು ಶಾಲೆಯಲ್ಲಿ ಏನು ಕಲಿಸಿದ್ದೀರಿ ಅದನ್ನು ಮನೆಯಲ್ಲಿ ಸಹ ನಾವು ಪುನರಾವರ್ತನೆ ಮಾಡುತ್ತೇವೆ ಅಂತ ತುಂಬಾ ಪೇರೆಂಟ್ಸ್ ನಮಗೆ ಹೇಳ್ತಾರೆ. ಮತ್ತೆ ಅವರಿಗೆ ಬಹಳ ಖುಷಿಯಾಗಿದೆ. ಪ್ರತಿ ವರ್ಷ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡ್ತಾ ಇದ್ದೇವೆ. ನಾವು 2-3 ಮೀಟಿಂಗ್ ಮಾಡ್ತೇವೆ. ಪ್ರತಿಯೊಂದು ಮೀಟಿಂಗ್ನಲ್ಲಿ ಈ ಮಕ್ಕಳ ಸಮಸ್ಯೆಗಳ ಬಗ್ಗೆ, ಬೆಳವಣಿಗೆಯ ಹಂತಗಳ ಬಗ್ಗೆ, ಮತ್ತೆ ಅವರು ಹದಿಹರೆಯದ ಒಂದು ಪ್ರೌಢಾವಸ್ಥೆಗೆ ಬರುವಾಗ ಏನೆಲ್ಲ ಚಾಲೆಂಜಸ್ ಇವೆ ಈ ಮಕ್ಕಳು ಫೇಸ್ ಮಾಡುವಂತಹದ್ದು, ಅದನ್ನು ಮನೆಯಲ್ಲಿ ನಾವು ಹೇಗೆ ನೋಡಬೇಕು, ಅದನ್ನು ಹೇಗೆ ಈ ಮಕ್ಕಳನ್ನು ನಾವು ಹೇಗೆ ಒಂದು ಗೈಡ್ ಮಾಡಬೇಕು ಹದಿಹರೆ ಬರುವಾಗ, ಅದನ್ನೆಲ್ಲ ನಾವು ಹೇಳಿಕೊಡ್ತೇವೆ. ಯಾಕಂತ ಹೇಳಿದ್ರೆ ಪ್ರೌಢಾವಸ್ಥೆ ತಲುಪುವಾಗ ಈ ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡಲು ಬರುವುದಿಲ್ಲ ಸರಿಯಾಗಿ. ಅವರಲ್ಲಿ ಏನು ದೈಹಿಕ ಬೆಳವಣಿಗೆಯಲ್ಲಿ ಚೇಂಜಸ್ ಇವೆ ಅದು ಅವರಿಗೆ ತಂದೆ ತಾಯಿಯೊಂದರ ಜೊತೆ ಹಂಚಿಕೊಳ್ಳಲಿಕ್ಕೆ ಬರದ ಕಾರಣ ಅವರಲ್ಲಿ ಒಂದು ಅಗ್ರೆಸಿವ್ನೆಸ್ ಇದೆ. ಅದನ್ನು ಹೇಗೆ ಫೇಸ್ ಮಾಡುವುದು, ಎದುರಿಸುವುದು ಹೇಗೆ, ಆವಾಗ ಮಕ್ಕಳು ನೋಡುವುದು ಹೇಗೆ ಅಂತ ನಾವು
ಶಾಲೆಯಲ್ಲಿ ಪರಿಣತರನ್ನು ಕರೆದುಕೊಂಡು ಬಂದು ಅವರಿಂದ 1 ಗಂಟೆಗಳ ಕಾಲ ಅವರಿಗೆ ವಿಶೇಷ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಓಕೆ, ಅಂದ್ರೆ ಪ್ರತಿಯೊಬ್ಬ ತಾಯಿಗೂ ಸಹ ಎಲ್ಲ ಮಕ್ಕಳು ಸಾಮಾನ್ಯ ಮಕ್ಕಳಂತೆ ನನ್ನ ಮಗನು ಇರಬೇಕು ಅಥವಾ ನನ್ನ ಮಗಳು ಇರಬೇಕು ಅಂತ ಹೇಳುವಂತ ಆಸೆ ಇರ್ತದೆ. ಆದ್ರೆ ಇವೆಲ್ಲವನ್ನು ನಿಮ್ಮ ಮಾನಸ ಸಂಸ್ಥೆ ಸ್ವಲ್ಪ ಮಟ್ಟಿಗೆ ಆದ್ರೂ ಒಂದು ಅವರಿಗೆ ಮನಸ್ಸಿಗೆ ಸಮಾಧಾನ ತರುವಂತಹ ಕೆಲಸ ಮಾಡ್ತಾ ಇದೆ. ಹೌದು, ಓಕೆ, ತುಂಬಾ ಸಂತೋಷದ ವಿಷಯ. ಹಾಗೆ ನಿಮ್ಮ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡುವ ಮೊದಲಿಗೆ ಯಾವುದೆಲ್ಲ ಸವಾಲುಗಳನ್ನು ನೀವು ಎದುರಿಸಿದ್ರಿ, ಯಾವುದೆಲ್ಲ ಸಮಸ್ಯೆಗಳನ್ನು ನೀವು ಎದುರಿಸಿದ್ರಿ? ನಮ್ಮ ಸಂಸ್ಥೆ ನಾವು ಪ್ರಾರಂಭ ಮಾಡಬೇಕಾದ್ರೆ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಅಂತ ಒಂದು ಸಂಘಟನೆ ಇದೆ. ಆ ಸಂಘಟನೆಗೆ 10 ವರ್ಷವಾಗುವಾಗ ನಾವೊಂದು ಸರ್ವೆಯನ್ನು ಮಾಡಿದೆವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈ ತರಹದ ವಿಶೇಷ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತೇಳಿ ನಮ್ಮ ಸರ್ವೆ ಪ್ರಕಾರ 350ಕ್ಕಿಂತಲೂ ಜಾಸ್ತಿ ಮಕ್ಕಳು ಕಂಡು ಬಂದವು. ಈ ಮಕ್ಕಳು ಹೆಚ್ಚಾಗಿ ಒಂದು ಕೆಳಸ್ತರದ ಕುಟುಂಬಗಳಲ್ಲಿ, ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಲ್ಲಿ ಇರುತ್ತಿದ್ದವು. ಹೆತ್ತವರು ತಮ್ಮ ಜೀವನೋಪಾಯಕ್ಕೋಸ್ಕರ ಹೊಲಗಳಿಗಾಗಲಿ ಅಥವಾ ಬೇರೆಯವರ ಮನೆಗಾಗಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಇತ್ತು. ಆವಾಗ ಈ ಮಕ್ಕಳನ್ನು ಮನೆಯ ಕಮ್ಮಕ್ಕೋ ಅಥವಾ ಕೋಣೆಯ ಒಳಗೆ ಒಂದು ಬೀಗ ಹಾಕಿ ಇರಿಸಿ ಅವರು ಕೆಲಸಕ್ಕೆ ಹೋಗಿ, ಅಂದ್ರೆ ಅವರಿಗೆ ಜೀವನೋಪಾಯ, ಆ ದಿನದ ಕೂಲಿಯನ್ನು ಸಂಪಾದಿಸಿ ಅವರಿಗೆ ಮನೆಯನ್ನು ನಡೆಸುವಂತ ಪರಿಸ್ಥಿತಿ ಇತ್ತು. ಅದಕ್ಕೆ ಹೋಗ್ತಾ ಇದ್ದರು. ನಾವು ಕೊಂಡುಕೊಂಡದ್ದು, ಈ ಮಕ್ಕಳಿಗೆ ಮನೆಯಲ್ಲಿ ಕಟ್ಟಿ ಹಾಕಿದ್ದಾರೆ, ಅವರಿಗೆ ಯಾವ ತರಹದ ಸ್ವಾತಂತ್ರ್ಯ ಸಹ ಇಲ್ಲ, ಅವರಿಗೆ ಕೇವಲ ಉಣ್ಲಿಕ್ಕೆ ತಿನ್ನಲಿಕ್ಕೆ ಮಾತ್ರ ಕೊಡ್ತಾರೆ ವಿನ ಯಾವ ತರಹದ ಒಂದು ವಿದ್ಯಾಭ್ಯಾಸವಾಗಲಿ, ಯಾವ ತರಹದ ಒಂದು ಚಿಕಿತ್ಸೆಯಾಗಲಿ ಅಥವಾ ಸಾಮಾಜಿಕ ಬೆಳವಣಿಗೆಯಾಗಲಿ ಯಾವುದೇ ಇರಲಿಲ್ಲ. ಅದನ್ನು ಮನಗಂಡು ನಾವು ಪ್ರತಿಯೊಂದು ಮನೆಗೆ ಹೋಗಿ ಆ ಪೇರೆಂಟ್ಸನ್ನು ಕನ್ವಿನ್ಸ್ ಮಾಡಿ, ನಿಮ್ಮ ಮಕ್ಕಳಿಗೆ ಒಂದು ಶಾಲೆ ಇದೆ, ಸಾಮಾನ್ಯ ಶಾಲೆ ನಿಮ್ಮ ಮಕ್ಕಳಿಗೆ ಅಲ್ಲ, ನಿಮ್ಮ ಮಕ್ಕಳಿಗೆ ಅಂತಲೇ ನಾವೊಂದು ಶಾಲೆ ಪ್ರಾರಂಭ ಮಾಡಿದ್ದೇವೆ. ಆ ಮಕ್ಕಳಿಗೆ ನಾವು ಎಲ್ಲ ಸೌಕರ್ಯ, ಎಲ್ಲ ತರಹದ ಮದ್ದು, ಎಲ್ಲ ತರಹದ ಚಿಕಿತ್ಸೆ, ತರಬೇತಿ, ಜೀವನ ಕೌಶಲ್ಯಗಳನ್ನು ಕಲಿಸ್ತೇವೆ, ನೀವು ದಯಮಾಡಿ ಶಾಲೆಗೆ ಕಳುಹಿಸಿ ಅಂತ ಮನೆಗೆ ಹೋಗಿ ನಾವು ಹೇಳಿದ ಮೇರೆಗೆ ಕೆಲವೆಲ್ಲ ಪೇರೆಂಟ್ಸ್ ಒಪ್ಪಿದ್ರು. ಕೆಲವರಿಗೆ ಸಮಸ್ಯೆ ಇತ್ತು, ಈ ಮಕ್ಕಳು ಕಲಿತು ಏನಾಗಬೇಕು, ನಮಗೆ ಉದ್ಧಾರ ಮಾಡ್ತಾರೆ ಇವರು, ನಾವು ಸುಮ್ಮನೆ ಈ ಮಕ್ಕಳ ಹಿಂದೆ ದುಡ್ಡು ಯಾಕೆ ಖರ್ಚು ಮಾಡಬೇಕು, ಇವರಿಗೆ ಬಸ್ಸಿನಲ್ಲಿ ಶಾಲೆಗೆ ಕಳಿಸಬೇಕು, ಬಟ್ಟೆ ಕೊಡಬೇಕು, ಇದನ್ನೆಲ್ಲ ಯಾಕೆ ಕೊಡಬೇಕು ಅಂತ ಅವರದೊಂದು ಭಾವನೆ ಇತ್ತು. ಈ ಮಕ್ಕಳು ಸರಿಯಾಗ್ತಾರೆ ಅಂದರೆ ಇವರು ಸಹ ನಾರ್ಮಲ್ ಮಕ್ಕಳ ತರ ಆಗಬಹುದು ಎಂಬ ಒಂದು ಭಾವನೆ ಅವರಲ್ಲಿ ಇರಲಿಲ್ಲ. ಅಂದರೆ ಈ ಮಕ್ಕಳಿಗೆ ಯಾವ ತರಹದ ಚಿಕಿತ್ಸೆ ಇದೆ ಎಂಬ ಅರಿವು ಸಹ ಅವರಿಗೆ ಇರಲಿಲ್ಲ. ಈ ಮಕ್ಕಳು ಮನೆಗೆ ಒಂದು ಶಾಪ ಅಥವಾ ದೈವ ನಮಗೆ ಶಾಪ ಹಾಕಿದೆ ಅಥವಾ ಬೇರೇನೋ ಮನೆಯ ಸಮಸ್ಯೆ ಅಥವಾ ಕುಟುಂಬದವರಿಂದ ಶಾಪ ಅಂತಲೇ ಅವರು ಎಣಿಸ್ತಿದ್ದಿರೋ ವಿನಃ ಈ ಮಕ್ಕಳ ಕಡೆ ಅವರು ಅಭಿವೃದ್ಧಿಯನ್ನು ಕಾಣಲೇ ಇಲ್ಲ. ಯಾವುದೇ ತರಹದ ಕನಸುಗಳನ್ನು ಅವರು ಈ ಮಕ್ಕಳ ಜೊತೆ ಕಾಣಲಿಲ್ಲ. ಆವಾಗ ನಾವು ಅವರ ಜೊತೆ ಸಂವಾದ ನಡೆಸಿ, ನಿಮ್ಮ ಬೇರೆ ಒಳ್ಳೆಯ ಮಕ್ಕಳಂತೆ ಈ ಮಕ್ಕಳಿಗೆ ಸಹ ಭವಿಷ್ಯವಿದೆ, ಈ ಮಕ್ಕಳು ಸಹ ಸಮಾಜದ ಮುಖ್ಯ ವಾಹಿನಿಯಲ್ಲಿ ತೊಡಗಬಹುದು, ಆಮೇಲೆ ಈ ಮಕ್ಕಳು ಸುಮ್ಮನೆ ಮನೆಯಲ್ಲಿ ಬಿದ್ದಿರುವುದನ್ನು ನಿಮಗೆ ನೋಡಲು ಸಾಧ್ಯವಿಲ್ಲ, ನೀವು ಶಾಲೆಗೆ ಕಳಿಸಿ, ನಾವು ಕೆಲವಾದರೂ ಜೀವನ ಕೌಶಲ್ಯಗಳನ್ನು ಈ ಮಕ್ಕಳಿಗೆ ಕಳುಹಿಸಿ ಅವರು ತನ್ನ ಕಾಲ ಮೇಲೆ ತಾನೇ ನಿಲ್ಲುವ ಒಂದು ವ್ಯವಸ್ಥೆಯನ್ನು ಮಾಡುತ್ತೇವೆ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿದ ಮೇಲೆ ನಮಗೆ ಶಾಲೆಗೆ ಮಕ್ಕಳು ದೊರೆತವು. ಆದರೆ ಈಗಲೂ ಸಹ ಜೋರು ಮಳೆ ಬಂದರೆ ಈ ಮಕ್ಕಳಿಗೆ ಹೆತ್ತವರು ಶಾಲೆಗೆ ಕಳಿಸುವುದಿಲ್ಲ. ಮತ್ತೆ ರಜೆಯಲ್ಲಿ ಸಾಧಾರಣ 1-1.5 ತಿಂಗಳು ಈ ಮಕ್ಕಳು ಮನೆಗೆ ಹೋದರೆ ಪುನಃ ಬೇಗನೆ ಶಾಲೆಗೆ ಬರಲಿಕ್ಕೆ ಅವರು ಕೇಳುವುದಿಲ್ಲ. ಯಾಕಂತ ಹೇಳಿದರೆ ಅವರು ಒಂದು ವಾತಾವರಣಕ್ಕೆ ಒಗ್ಗಿಕೊಂಡರೆ ಪುನಃ ಅವರು ಬರುವುದಿಲ್ಲ. ಅದೇ ಕೆಲವು ಮಕ್ಕಳು ಶಾಲೆಯಿಂದ ಮನೆಗೆ ಹೋಗ್ಲಿಕ್ಕೆ ಸಹ ಕೇಳುವುದಿಲ್ಲ. ಆದರೆ ನಾವೇನು ಮಾಡಿದ್ದೇವೆ, ವರ್ಷಕ್ಕೆ 2 ಸಲ ಪೇರೆಂಟ್ಸ್ ಶಾಲೆಗೆ ಬಂದು ಮಕ್ಕಳನ್ನು ನಮ್ಮದೊಂದು ರೆಸಿಡೆನ್ಷಿಯಲ್ ಸ್ಕೂಲ್ 65 ಜನ ಅಲ್ಲಿ ಇದ್ದಾರೆ. ಪ್ರತಿ ಒಂದು ಮಗುವನ್ನು ತಂದೆ ತಾಯಿಗಳು ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ತಂದೆ ತಾಯಿಯವರ ಪ್ರೀತಿ ಬೇಕು, ಸಂಬಂಧಿಕರ ಪ್ರೀತಿ ಬೇಕು, ಮತ್ತೆ ಮನೆಯ ವಾತಾವರಣ ಏನು, ಶಾಲೆಯ ವಾತಾವರಣ ಏನು ಅಂತ ಹೇಳಿ ಅವರು ಡಿಫ್ರೆನ್ಶಿಯೇಟ್ ಮಾಡುವ ಆಗಬೇಕೆಂಬ ಉದ್ದೇಶದಿಂದ ಯಾವುದೇ ಮಗುವನ್ನು ನಾವು ರಜೆಯ ಸಮಯದಲ್ಲಿ ಹಾಸ್ಟೆಲಲ್ಲಿ ಇಡುವುದಿಲ್ಲ. ಹೌದು, ಅದೇ ರೀತಿ ಅವರಿಗೆ ಹಾಸ್ಟೆಲ್ನಿಂದ ಮನೆಗೆ ಹೋಗ್ಲಿಕ್ಕೆ ಕೆಲವೊಮ್ಮೆ ಕಷ್ಟವಾಗ್ತದೆ, ಕೆಲವರು ಕೇಳುವುದಿಲ್ಲ. ಆದರೆ ನಾವು ಪೇರೆಂಟ್ಸ್ಗೆ ಹೇಳ್ತೇವೆ ಕರೆದುಕೊಂಡು ಹೋಗಿ. ಮನೆಗೆ ಹೋದ್ಮೇಲೆ 1.5 ತಿಂಗಳು ಮನೆಯಲ್ಲಿದ್ದರೆ ಕೆಲವು ಮಕ್ಕಳು ಶಾಲೆಗೆ ಬರಲಿಕ್ಕೆ ಕೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿಯ ವಾತಾವರಣಕ್ಕೆ ಅವರು ಒಗ್ಗಿಕೊಳ್ತಾರೆ. ಆ ತರ ಕೆಲವೆಲ್ಲ ಚಾಲೆಂಜಸ್ ಇವೆ ನಮ್ಮಲ್ಲಿ. ಎಷ್ಟು ವರ್ಷದಿಂದ ಎಷ್ಟು ವರ್ಷ ತನಕ ಮಕ್ಕಳಿಗೆ ನಾವು ಮಕ್ಕಳನ್ನು 3 ವರ್ಷದಿಂದ 25 ವರ್ಷಗಳವರೆಗೆ
ಇರಿಸ್ತೇವೆ. ಅದೇ ಅರ್ಲಿ ಇಂಟರ್ವೆನ್ಷನ್ ಯೂನಿಟ್ ಅಂತ ಹೇಳ್ತೇವೆ. ಅಲ್ಲಿ ನಾವು 3 ವರ್ಷದಿಂದ 6 ವರ್ಷದ ಮಗುವನ್ನು ಅಡ್ಮಿಟ್ ಮಾಡಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಡುತ್ತೇವೆ. 6ರಿಂದ 25 ವರ್ಷದವರೆಗೆ ಮಾತ್ರ ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ಇರಿಸಬಹುದು. ಯಾಕೆಂತ ಹೇಳಿದ್ರೆ ಸುಮಾರು 19 ವರ್ಷದ ಒಂದು ತರಬೇತಿ ಮತ್ತು ಕೌಶಲ್ಯಗಳನ್ನು ನಾವು ಕಳಿಸ್ತೇವೆ. ನಮ್ಮ ಅಂದಾಜಿನ ಪ್ರಕಾರ ಈ 19 ವರ್ಷಗಳಲ್ಲಿ ಮಗು ಏನು ಕಲಿತಿದೆ ಅದನ್ನು ಮಗು ಹಾಗೂ ಮಗುವಿನ ಹೆತ್ತವರು ಉಪಯೋಗಪಡಿಸಿ ಮಗು ಮುಂದಿನ ಜೀವನವನ್ನು, ಅಂದರೆ ಹೊರಗೆ ಹೋಗಿ ಸಂಪಾದನೆ ಮಾಡಲಿಕ್ಕೆ ಅಸಾಧ್ಯವಾದರೂ ಸಹ ಮಗು ಮನೆಯಲ್ಲಿ ಬೇರೆ ಯಾರನ್ನೂ ಅವಲಂಬಿಸದೆ ಒಂದು ಸ್ವಂತ ಜೀವನವನ್ನು ನಡೆಸುವ ಒಂದು ಸಾಮರ್ಥ್ಯವನ್ನು ನಾವು ಮಗುವಿಗೆ ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತೇವೆ. ಆ ಬಗ್ಗೆ ನಮಗೆ ಸಮಾಧಾನ ಸಹ ಇದೆ. ಹಲವರು ಈ ಮಕ್ಕಳು ಮನೆಯಲ್ಲಿ ತಂದೆ ತಾಯಂದರಿಗೆ ಹೊಲದ ಕೆಲಸದಲ್ಲಾಗಲಿ, ತೆಂಗಿನಕಾಯಿ ಹೆಕ್ಕುವುದಾಗಲಿ, ಮನೆಯಲ್ಲಿ ಏನು ನಿತ್ಯ ಕರ್ಮಗಳಿವೆ ಅದನ್ನು ಮಾಡುವುದರಲ್ಲಿ ಈ ಮಕ್ಕಳು ತಂದೆ ತಾಯಿಗಳಿಗೆ ಸಹಾಯ ಮಾಡ್ತಾರೆ. ಹೆತ್ತವರ ಒಂದು ಸಂತೃಪ್ತಿ ಸಹ ಹೆತ್ತವರು ನಮಗೆ ಫೋನ್ ಮಾಡಿ ಹೇಳ್ತಾರೆ, ನೋಡಿ ನಿಮ್ಮ ಶಾಲೆಯಲ್ಲಿ ಮಗು 19 ವರ್ಷಗಳ ಕಾಲ ಇತ್ತು, ಈಗ 25 ವರ್ಷಗಳಾಗಿವೆ, ಮಗ ಮನೆಯಲ್ಲೇ ಇದ್ದಾನೆ, ಆದರೆ ನಮ್ಮ ಮನೆಯ ಕೆಲಸಗಳಲ್ಲಿ ಅವ ಹೆಲ್ಪ್ ಮಾಡ್ತಾನೆ. ಈ ಮಕ್ಕಳಿಗೆ ನಾವು ಹೊರಗಡೆ ಕೆಲಸ ಕೊಡಿಸಲಿಕ್ಕೆ ಸಹ ಪ್ರಯತ್ನ ಮಾಡ್ತೇವೆ, ಆದರೆ ಅದು ಅಷ್ಟೊಂದು ಪರಿಣಾಮಕಾರಿ ಆಗಲಿಲ್ಲ. ಯಾಕಂತ ಹೇಳಿದರೆ ಈ ಥರದ ಮಕ್ಕಳಲ್ಲಿ ಹೊರಗಡೆ ಸ್ವಂತ ಒಂದು ಮನೆಯಿಂದ ಬೆಳಿಗ್ಗೆ ಎದ್ದು ತಯಾರು ಮಾಡಿ ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಬರುವಂತ ಒಂದು ಸಾಮರ್ಥ್ಯ ಅವರಲ್ಲಿ ಇಲ್ಲ. ಮತ್ತೆ ಅವರಿಗೆ ಕೆಲಸ ಮಾಡುವಂತ ಒಂದು ಸಾಮರ್ಥ್ಯ ಇಲ್ಲ. ಆ ಕಾರಣ ಹೊರಗೆ ಕೆಲಸ ಮಾಡುವುದನ್ನು ಯಾರು ಇಷ್ಟಪಡುವುದಿಲ್ಲ, ತಂದೆ ತಾಯಿಗಳು ಸಹ. ಆದರೆ ಇದಕ್ಕೆ ಸಹ ಎಕ್ಸೆಪ್ಷನ್ಸ್ಗಳಿವೆ. ಒಬ್ಬಿಬ್ಬರು ಮಕ್ಕಳು ನಮ್ಮ ಶಾಲೆಯವರು ಜಾಸ್ತಿ, ಒಂದು 7-8 ಮಕ್ಕಳು ಪೆಟ್ರೋಲ್ ಪಂಪ್ನಲ್ಲೋ ನಮ್ಮ ಏನು ಹೇಳ್ತಾರೆ ಇದಕ್ಕೆ ಮಾರ್ಟ್ ಏನಿದೆ, ಹೌದು, ಡಿ ಮಾರ್ಟ್ಗಳಲ್ಲೋ, ಆಮೇಲೆ ಡಾಕ್ಟರಲ್ಲಿ ಕಂಪೌಂಡರ್ ಆಗಿಯೋ, ಆಸ್ಪತ್ರೆಗಳಲ್ಲಿ ಫೈಲ್ ಕೊಡೋದಾಗ್ಲಿ, ಇಂಥ ಕೆಲಸವನ್ನು ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೌದು, ತುಂಬಾ ಖುಷಿಯ ವಿಷಯ. ಹಾಗೆ ಇನ್ನು ಈ ಆಟಿಸಮ್ ಮಕ್ಕಳಿಗೆ ಒಂದು ಬೆಂಬಲ ಆಗಿರ್ಬೋದು, ಅವರ ಒಂದು ಒಳಗೊಳ್ಳುವಿಕೆಗೆ ಸ್ಕೂಲ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಅಥವಾ ಈ ಸಮಾಜದ ಒಂದು ಪಾತ್ರ ಏನಾಗಿರ್ತದೆ? ಈ ಆಟಿಸಮ್ ಬಗ್ಗೆ ಹಿಂದೆ ಯಾರಿಗೂ ಅರಿವು ಸಹ ಇರಲಿಲ್ಲ. ಸಮಾಜಕ್ಕೆ ಬಿಡಿ, ಕೆಲವು ನುರಿತ ವೈದ್ಯರಿಗೆ ಸಹ ಈ ಬಗ್ಗೆ ಒಂದು ಅಷ್ಟೊಂದು ಗೊತ್ತಿರಲಿಲ್ಲ. ಆದರೆ ಈಗ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ. 2017-18ರಲ್ಲಿ ಉಡುಪಿಯಲ್ಲಿ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಎಂಬ ಒಂದು ಸಂಸ್ಥೆ ಪ್ರಾರಂಭವಾಯಿತು. ಆ ಸಂಸ್ಥೆ ಪ್ರಾರಂಭಿಸಲು ನಮ್ಮ ಮಾನಸ ಸಂಸ್ಥೆಯ ಕೆಲವು ಟ್ರಸ್ಟಿಗಳು ಬೆನ್ನೆಲುಬಾಗಿ ನಿಂತು ಸಂಸ್ಥೆಯನ್ನು ಪ್ರಾರಂಭಿಸಿದರು. ನಮ್ಮ ಸಂಸ್ಥೆಯ ಟ್ರಸ್ಟಿಗಳಿಗೆ ಒಂದು ಉದ್ದೇಶ ಇತ್ತು, 30-40% ಮಕ್ಕಳು, ಅಂದರೆ ಇಂಟೆಲೆಕ್ಚುಯಲಿ ಡಿಸೇಬಲ್ಡ್ ಮಕ್ಕಳಲ್ಲಿ 30-40% ಮಕ್ಕಳು ಆಟಿಸ್ಟಿಕ್ ಇರುವುದರಿಂದ ಈ ಮಕ್ಕಳಿಗೆ ಏನನ್ನಾದರೂ ಒಂದು ಮಾಡಬೇಕು ಎಂಬ ಉದ್ದೇಶದಿಂದ ಉಡುಪಿಯಲ್ಲಿ ಆಟಿಸಮ್ ಸೊಸೈಟಿಯನ್ನು ಅವರು ಡಾಕ್ಟರ್ ಭಂಡಾರಿ ಅವರ ನೇತೃತ್ವದಲ್ಲಿ ಅವರು ಸ್ಥಾಪನೆ ಮಾಡಿದರು. ಇವತ್ತಿಗೆ ಸಹ ಕಳೆದ ಕೆಲವು ವರ್ಷಗಳಿಂದ ಈ ಸೊಸೈಟಿಯು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿ ಈ ಆಟಿಸ್ಟಿಕ್ ಮಕ್ಕಳನ್ನು ಗುರುತಿಸುವುದಾಗಲಿ, ಈ ಬಗ್ಗೆ ನಮ್ಮ ಆಶಾ ಕಾರ್ಯಕರ್ತರಿಗಾಗಲಿ, ಮತ್ತೆ DRW VRW ವರ್ಕರ್ಸ್ ಇದ್ದಾರೆ, ಅವರಿಗೆ ಟ್ರೈನಿಂಗ್ ಕೊಡುವುದಾಗಲಿ, ಅಥವಾ ಮಕ್ಕಳ ಹೆತ್ತವರನ್ನು ಒಟ್ಟುಗೂಡಿಸಿ ಅವರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನಾಗಲಿ ಮಾಡುವುದರಲ್ಲಿ ಯಶಸ್ವಿಯಾಗಿದೆ. ಮತ್ತೆ ಈ ಆಟಿಸ್ಟಿಕ್ ಮಕ್ಕಳ ಜಾತ್ರೆ ಸಹ ಅವರು ಇಲ್ಲಿ ಕಲಾ ವೈಭವ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಈ ಆಟಿಸ್ಟಿಕ್ ಮಕ್ಕಳ ಒಂದು ಜಾತ್ರೆ ತರ ಈ ಮಕ್ಕಳಿಂದ ಕೆಲವೆಲ್ಲ ಕಾರ್ಯಕ್ರಮಗಳನ್ನು ಸಹ ಅವರಿಗೆ ತರಬೇತಿಗೊಳಿಸಿ ಕಾರ್ಯಕ್ರಮಗಳನ್ನು ಸಹ ಅವರು ಯೋಜಿಸುತ್ತಾರೆ. ಅದರಿಂದ ಈ ಮಕ್ಕಳಿಗೆ ಒಂದು ನೆರವು ಕೊಟ್ಟ ಹಾಗೆ ಮತ್ತೆ ಹೆತ್ತವರಿಗೆ ಸಹ ಖುಷಿ ಆಗ್ತದೆ. ನಮ್ಮ ಮಕ್ಕಳು ಸಹ ಸಾಮಾನ್ಯ ಮಕ್ಕಳಂತೆ ಪಬ್ಲಿಕ್ ಪ್ಲೇಸಸ್ ನಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಈ ಮಕ್ಕಳ ಪರ್ಫಾರ್ಮೆನ್ಸ್ ಅನ್ನು ಲೈಕ್ ಮಾಡುವವರು ಇದ್ದಾರೆ ಅಂತ ಒಂದು ಭಾವನೆ ಈ ಹೆತ್ತವರಿಗೆ ಬಂದಿದೆ. ಇದು ಒಂದು ಏನ್ ಹೇಳ್ತಾ ಇದ್ದಾರೆ, ಮೋರಲ್ ಸಪೋರ್ಟ್. ದಿಸ್ ವಾಸ್ ಎ ಗ್ರೇಟ್ ಮೋರಲ್ ಸಪೋರ್ಟ್. ಮುಂಚೆ ಈ ಬಗ್ಗೆ ಯಾವುದೇ ಮಾಹಿತಿ ದೊರಕ್ತಾ ಇರಲಿಲ್ಲ. ಕಳೆದ ಒಂದು 10 ವರ್ಷಗಳಿಂದ ಈ ಬಗ್ಗೆ ಮಾಹಿತಿ ಇದ್ದು ಜನರಲ್ಲಿ ಸಾಕಷ್ಟು ಅರಿವನ್ನು ಮೂಡಿಸಿದೆ. ಮತ್ತೆ ಈ ವಿಶೇಷ ಮಕ್ಕಳು ಸಹ ಅವರಿಗೆ ತರಬೇತಿ ಹಾಗೂ ಜೀವನದ ಕೌಶಲ್ಯಗಳನ್ನು ಕಲಿಸಿದರೆ ಇವರು ಸಹ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬೆರೆತು ಸಾಮಾನ್ಯ ಮಕ್ಕಳಂತೆ ಜೀವನವನ್ನು
ನಿರ್ವಹಿಸಬಹುದು ಎಂಬ ಒಂದು ಭಾವನೆ ಜನರಲ್ಲಿ ಈಗ ಮೂಡ್ತಾ ಬಂದಿದೆ. ಓಕೆ ಸರ್, ಇನ್ನು ಈ ಒಂದು ಆಟಿಸಮ್ ಇರುವ ಮಕ್ಕಳ ಬೆಳವಣಿಗೆಯಲ್ಲಿ ಕಳವಳ ಹೊಂದಿರುವಂಥ ಪೋಷಕರಿಗಾಗಿ ನಿಮ್ಮ ಒಂದು ಸಂದೇಶ ಏನಿದೆ? ಇಷ್ಟೇ, ನಮ್ಮ ಸಂದೇಶ ಇಷ್ಟೇ. ಆಟಿಸಮ್ ಎಂಬುದು ನಾನು ಈಗಲೇ ಹೇಳಿದ ಹಾಗೆ ಅದೊಂದು ರೋಗವಲ್ಲ, ಅದೊಂದು ದೈಹಿಕ ಹಾಗೂ ಮಾನಸಿಕ ಸ್ಥಿತಿ. ಕೆಲವೊಂದು ಕಾರಣಗಳಿಂದ, ಅಂದರೆ ಮಗು ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಕೆಲವೊಂದು ಕಾರಣಗಳಿಂದ ಆ ಮಗುವಿನ ಗ್ರೋತ್ ಏನಿದೆ, ಮೆದುಳಿನ ಒಂದು ಗ್ರೋತು ಕುಂಠಿತವಾಗಬಹುದು. ಅದಕ್ಕೆ ತಾಯಿ ಖಂಡಿತವಾಗಿಯೂ ಕೆಲವೊಮ್ಮೆ ಕಾರಣರಲ್ಲ. ಕೆಲವೊಂದು ಕಾರಣಗಳಿಂದ ಈ ಥರ ಬೆಳವಣಿಗೆ ಆಗಬಹುದು. ಆವಾಗ ನಾವು ತಾಯಿಗೆ ಹೇಳ್ತೇವೆ, ಅಮ್ಮ ಇದು ನಿನ್ನ ದೋಷವಲ್ಲ, ಅಥವಾ ಸಮಾಜದ ದೋಷವಲ್ಲ, ಅಥವಾ ಇದು ಶಾಪವಲ್ಲ. ಇಂಥ ಮಕ್ಕಳು ಸಹ ಜನಿಸ್ತಾರೆ. ಇದು ಒಂದು ಪರಿಸ್ಥಿತಿ. ದುರಾದೃಷ್ಟಕ್ಕೆ ಈ ಮಗು ನಿಮ್ಮ ಕುಟುಂಬದಲ್ಲಿ ಜನಿಸಿದೆ. ಮಗು ಜನಿಸಿದ ಮೇಲೆ ಮಗುವನ್ನು ಯೋಗ್ಯ ರೀತಿಯಲ್ಲಿ ನೋಡಿಕೊಂಡರೆ ಮಗು ಉತ್ತಮ ರೀತಿಯಲ್ಲಿ ಜೀವನ ಪಡಿಸಬಹುದು. ಯಾಕಂತ ಹೇಳಿದರೆ ಮಗು ಹುಟ್ಟಿದ ನಂತರ ಬೇಸರ ಮಾಡಿ ಏನು ಪ್ರಯೋಜನವಿಲ್ಲ. ನಾವು ಪೇರೆಂಟ್ಸ್ಗೆ ಇಷ್ಟೇ ಹೇಳುವುದು, ಈ ಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸಲು ಬರುತ್ತದೆ. ಮಗು ಒಂದೇ ಸ್ಥಿತಿಯಲ್ಲಿ ಇರುವ ಅವಶ್ಯಕತೆ ಇಲ್ಲ. ಕೆಲವೊಂದು ವರ್ಷಗಳ ಕಾಲ ಒಂದು ಟ್ರೈನಿಂಗ್ ಹಾಗೂ ತರಬೇತಿ ಕೊಡಿಸಿದರೆ ಮಗುವಿನ ಕೆಲವೊಂದು ಕಷ್ಟಗಳನ್ನು ನಿವಾರಿಸಬಹುದು. ಮಗು ಸಂಪೂರ್ಣವಲ್ಲದಿದ್ದರೂ ಸ್ವಲ್ಪ ಮಟ್ಟಿಗಾದರೆ ಆದರೂ ಒಂದು ಏನು ಹೇಳ್ತಾರೆ ಅದಕ್ಕೆ, ತನ್ನ ಕೆಲಸವನ್ನು ತಾನೇ ಮಾಡುವುದು, ಮನೆಯಲ್ಲಿ ಹಿರಿಯರು ಹೇಳುವಂತದ್ದನ್ನು, ಹಿರಿಯರ ಮಾತನ್ನು ಕೇಳುವುದು, ವರ್ತನೆ, ಅತಿರೇಕ ವರ್ತನೆ. ಮಗುವಿಗೆ ಟ್ರೈನಿಂಗ್ ಕೊಟ್ಟರೆ ಅತಿರೇಕ ವರ್ತನೆಯಿಂದ ನಾವು ಬಚಾವಾಗಬಹುದು. ಯಾಕಂತ ಹೇಳಿದ್ರೆ ಈ ಮಕ್ಕಳು ಪ್ರೌಢಾವಸ್ಥೆ ತಲುಪಿದಾಗ ಅವರ ವರ್ತನೆ ಅತಿರೇಕವಾಗ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ತನ್ನ ಜೀವನದಲ್ಲಿ ಏನಾಗ್ತದೆ ಎಂದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರುವುದಿಲ್ಲ. ಆವಾಗ ಅವರ ವರ್ತನೆ ಅತಿರೇಕವಾಗ್ತದೆ. ಈ ಸಂದರ್ಭದಲ್ಲಿ ನಾವು ಇವರಿಗೆ ಟ್ರೈನಿಂಗ್ ಕೊಡ್ತೇವೆ. ಯಾರಿಗೆ? ತಂದೆ ತಾಯಿಯವರಿಗೆ. ಆ ಮಗುವನ್ನು ನೀವು ಹೇಗೆ ನೋಡಿಕೊಳ್ಬೇಕು, ಮಗುವಿಗೆ ಕೋಪ ಬರುವಾಗ ನಿಮಗೆ ಕೋಪ ಬರಬಾರ್ದು ಅಲ್ವಾ, ಅಂಥದ್ದನ್ನು ನಾವು ಕಲಿಸಿಕೊಡ್ತೇವೆ. ಈ ಕೆಲವು ಪೇರೆಂಟ್ಸ್ಗಳು ಈ ಬಗ್ಗೆ ತುಂಬ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅವರಿಗೆ ಸಹ ಮನವರಿಕೆ ಆಗಿದೆ, ಅದು ಮಗು ಹುಟ್ಟಿದ್ದು ತನ್ನ ದೋಷ ಅಲ್ಲ, ಅಥವಾ ಅದು ಶಾಪವಲ್ಲ, ಅದು ಆ ಸಂದರ್ಭದಲ್ಲಿ ಆದಂತ ಒಂದು ಪರಿಸ್ಥಿತಿ. ನರಗಳ ಬೆಳವಣಿಗೆಯಲ್ಲಿ ಸೂಕ್ತವಾಗಿ ಬೆಳವಣಿಗೆ ಕಾರಣದಲ್ಲಿ ಇಂಥ ಪರಿಸ್ಥಿತಿ ಬರುತ್ತದೆ ಅಂತ ಡಾಕ್ಟರ್ ಅವರಿಗೆ ಮನಬಿಚ್ಚಿ ಹೇಳ್ತಾರೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ಗಳನ್ನು ಇದೊಂದು ಒಪ್ಪಿಕೊಳ್ಳುವಂತ ಮನಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಹಾಗಿರುವಾಗ ಈ ಪೇರೆಂಟ್ಸ್ಗಳು ಬೇಸರ ಪಡುವಾಗಿಲ್ಲ, ಆದರೆ ತಮ್ಮ ಒಂದು ಏನು ಪ್ರಯತ್ನವನ್ನು ಮುಂದುವರಿಸಬೇಕು. ಅದು ಸಹ ಅದೇ 3 ವರ್ಷಗಳಿಂದ ಒಂದು 12 ವರ್ಷಗಳು ಹೇಳ್ತಾರೆ. ಅದಕ್ಕೆ 3 ರಿಂದ 12 ವರ್ಷಗಳವರೆಗೆ ಈ ಮಗುವಿಗೆ ಎಲ್ಲ ತರಹದ ಚಿಕಿತ್ಸೆ ಹಾಗೂ ತರಬೇತಿಗಳನ್ನು ಕೊಟ್ಟರೆ ಮಗುವಿನ ವರ್ತನೆಯಲ್ಲಿ ಸುಧಾರಣೆ ಕಾಣಬಹುದು ಅಂತ ತಜ್ಞರು ಹೇಳ್ತಾರೆ. ಸರ್, ಇನ್ನು ಕೊನೆಯ ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯಲ್ಲಿ ಆಟಿಸಮ್ ಮಕ್ಕಳ ಹಾಗೂ ಅವರ ಕುಟುಂಬಸ್ಥರಿಗಾಗಿ ಮಾನಸದ ಮುಂದಿನ ಯೋಜನೆಗಳು ಏನೆಲ್ಲ ಇದೆ? ನಮ್ಮ ಮಾನಸ ಶಾಲೆಯು ಹಳ್ಳಿ ಪರಿಸರದಲ್ಲಿ ಇರುವುದರಿಂದ ನಾವೊಂದು ಯಾರೋ ಕಂಪನಿಯವರು CSR ಧನ ಸಹಾಯ ನಮಗೆ ಮಾಡಿದರೆ ಒಂದು ಕಮ್ಯುನಿಟಿ ಸೆಂಟರ್, ಒಂದು ವೊಕೇಶನಲ್ ಸೆಂಟರ್ ಹಾಗೂ ಕಮ್ಯುನಿಟಿ ಸೆಂಟರ್ ಪ್ರಾರಂಭ ಮಾಡುವ ಒಂದು ಉದ್ದೇಶ ಹೊಂದಿದ್ದೇವೆ. ಯಾಕಂತ ಹೇಳಿದರೆ ಹಳ್ಳಿ ಪ್ರದೇಶವಾದ್ದರಿಂದ ಆ ಪ್ರದೇಶದ ಒಂದು ಹೆತ್ತವರಿಗೆ ಕೆಲವೊಂದು ರೋಗಗಳ ಬಗ್ಗೆ, ಕೆಲವೊಂದು ದೈಹಿಕ ಸ್ಥಿತಿಗಳ ಬಗ್ಗೆ, ಮನಸ್ಥಿತಿಗಳ ಬಗ್ಗೆ ಒಂದು ಮನವರಿಕೆ ಕೊಡುವಂಥ ಒಂದು ಅವಶ್ಯಕತೆ ಇದೆ. ಯಾಕಂತ ಹೇಳಿದರೆ ಹಳ್ಳಿ ಪರಿಸರದ ಈ ಹೆತ್ತವರು ಸಾಮಾನ್ಯವಾಗಿ ವಿಶೇಷ ತಜ್ಞರ ಸೇವೆ ಸಿಗಬೇಕಾದರೆ ಉಡುಪಿಗೋ ಮಣಿಪಾಲಕ್ಕೋ ಬರಬೇಕು. ಕೆಲವೊಂದು ಆಸ್ಪತ್ರೆಗಳಲ್ಲಿ ಉಡುಪಿಯಲ್ಲಿ ಸಹ ಈ ಒಂದು ಸೌಕರ್ಯವಿಲ್ಲ, ಅವರು ಮಣಿಪಾಲಕ್ಕೆ ಹೋಗಬೇಕಾಗ್ತದೆ. ಅದನ್ನು ತಡೆಯಲು ತಿಂಗಳಿಗೊಮ್ಮೆ ತಜ್ಞರನ್ನು ಕರೆತು ತಜ್ಞರಿಂದ ಒಂದು ಮಾಹಿತಿ ಹಾಗೂ ಇಂಥ ಎಲ್ಲ ತರಹದ ಮಕ್ಕಳಿಗೆ, ಅದು ಬೇಕಾದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗ್ಬೋದು, ವಿಶೇಷ ಮಕ್ಕಳಾಗಬಹುದು, ಇಂಟೆಲೆಕ್ಚುಯಲಿ ಡಿಸೇಬಲ್ಡ್ ಮಕ್ಕಳಾಗಬಹುದು, ಅಥವಾ ಆಟಿಸ್ಟಿಕ್ ಮಕ್ಕಳಾಗಬಹುದು, ಮಕ್ಕಳಿಗೆ ಮತ್ತೆ ಮಕ್ಕಳ ಹೆತ್ತವರಿಗೆ ಒಂದು ತರಬೇತಿ ಹಾಗೂ ಒಂದು ಏನು ಹೇಳ್ತೇವೆ ತರಬೇತಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.
ಇದೇ ನಮ್ಮ ಮಾನಸದ ಕೊಡುಗೆ. ಮತ್ತು ಕಳೆದ 28 ವರ್ಷಗಳು ನಮ್ಮ ಈ ಒಂದು ವಿಶೇಷ ಮಕ್ಕಳ ಸೇವೆಯಲ್ಲಿ ಸಂದಿವೆ. ಇವಾಗ ನಾವು 29ನೇ ವರ್ಷದಲ್ಲಿದ್ದೇವೆ. ಈ ಬರುವ ವರ್ಷ ನಾವು ನಮ್ಮ 30ನೇ ವರ್ಧಂತ್ಯುತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇಂಥ ಒಂದು ಕಮ್ಯುನಿಟಿ ಸೆಂಟರ್ ಆದರೆ ಒಳ್ಳೆಯದು, ಮತ್ತೆ ಪ್ರಾರಂಭಿಸುವ ಒಂದು ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಓಕೆ, ನಿಮ್ಮ 30ನೇ ವರ್ಷದ ಒಂದು ವರ್ಧಂತ್ಯೋತ್ಸವದ ಸಂದರ್ಭದಲ್ಲಿ ಕಮ್ಯುನಿಟಿ ಸೆಂಟರ್ ಅನ್ನು ಸ್ಥಾಪಿಸುವಂತಹ ಯೋಜನೆ ಇದೆ ಅಂತ ಹೇಳಿದ್ರಿ. ತುಂಬಾ ಖುಷಿಯಾದ ಒಂದು ವಿಷಯ. ಹಾಗೆಯೇ ಇವತ್ತು ಇಲ್ಲಿ ತನಕ ಬಂದು ಒಂದು ಆಟಿಸಮ್ ಸಮಸ್ಯೆಯಲ್ಲಿ ಮಾನಸದ ಪಾತ್ರದ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಹೇಳಿದಿರಿ. ಧನ್ಯವಾದಗಳು ಸರ್. ಧನ್ಯವಾದಗಳು ನಿಮಗೆ ಸಹ. ನಮಗೆ ಒಂದು ಅವಕಾಶ ಕೊಟ್ಟರಿ, ನಮ್ಮ ಒಂದು ಅನುಭವವನ್ನು ಹಂಚಲು ಸಹಾಯ ಮಾಡಿದ್ರಿ. ನಿಮಗೆ ಸಹ ನಮ್ಮ ಮಾನಸ ಸಂಸ್ಥೆಯ ವತಿಯಿಂದ ಅನೇಕ ಧನ್ಯವಾದಗಳು. ಓಕೆ, ಈಗ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮದ ನಂತರ ಡೇ ಕೇರ್ ಸೆಂಟರ್ ದೊಡನಗುಡ್ಡೆ ಇಲ್ಲಿಯ ಬಗ್ಗೆ ಕೀರ್ತೇಶ್ ಅವರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಆಟಿಸಮ್ ಸೊಸೈಟಿ ಮತ್ತು ಯೋಜನೆ ಅರ್ಪಿಸುತ್ತಿರುವಂತಹ ಸ್ವಲೀನತೆ ಅರಿವಿನ ಹರಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿದ್ದೇವೆ. ಇವತ್ತು ಇನ್ನೊಂದು ಸಂಸ್ಥೆಯನ್ನ ನೋಡ್ಲಿಕ್ಕೆ ಬಂದಿರುವಂತದ್ದು, ಇನ್ನೊಂದು ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಬಂದಿದ್ರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅಂತ ಎಣಿಸ್ತೇನೆ. ಕರ್ನಾಟಕ ಸರ್ಕಾರದ ಮಾನಸದಾರ ಯೋಜನೆಯ ಅಡಿಯಲ್ಲಿರುವಂತಹ ಡಾಕ್ಟರ್ ಎ ವಿ ಬಾಳಿಗ ಸಂಸ್ಥೆ ನಡೆಸುತ್ತಿರುವಂತಹ ಬಂಧು ಕೇರ್ ಸೆಂಟರ್, ಮೇಜರ್ಲಿ ಕ್ರಾನಿಕ್ ಸೈಕಾಟ್ರಿಕ್ ಅದರಲ್ಲಿ ಅಂಡರ್ಗೋ ಹೋಗ್ತಾ ಇರುವಂತಹ ಇನ್ಮೇಟ್ಸ್ ಗಳಿಗೆ ಒಂದು ಡೇ ಕೇರ್ ಸೆಂಟರ್ ಇರುವಂತದ್ದು. ಆ ಡೇ ಕೇರ್ ಸೆಂಟರ್ ಅಲ್ಲಿ ಏನೇನು ವ್ಯವಸ್ಥೆಗಳಿರ್ತದೆ, ಹೇಗೆ ಆ ಎಂಟೈರ್ ಡೇ ಅನ್ನ ಅವರು ಡೇ ಕೇರ್ ಅನ್ನ ಹೇಗೆ ನಡೆಸ್ತಾರೆ ಅಂತ ಹೇಳಲಿಕ್ಕೆ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ತೆ, ನಾನು ಶ್ರೀಮತಿ ಜಮೀಲಾ. ನಾನು ಇಲ್ಲಿ ಬಂಧು ಡೇ ಕೇರ್ ಸೆಂಟರ್ನಲ್ಲಿ ಮನೋಸಾಮಾಜಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ದೇನೆ. ಅಂದ್ರೆ ಇಲ್ಲಿ ಇದು ಕರ್ನಾಟಕ ಸರ್ಕಾರದ ಮಾನಸದಾರ ಯೋಜನೆ ಅಡಿಯಲ್ಲಿ ಬರುತ್ತೆ ಈ ಸೆಂಟರ್. ಇಲ್ಲಿ ನಮಗೆ ಒಂದು ಬೆಳಿಗ್ಗೆ 8:30ಯಿಂದ ಪ್ರಾರಂಭಿಸಿ ಸಾಯಂಕಾಲ ಒಂದು 4 ಗಂಟೆ ತನಕ ಇರುತ್ತೆ. ಇಲ್ಲಿ ಅಂದ್ರೆ ನಾವು ಇಲ್ಲಿ 30 ಪೇಷಂಟ್ಗಳು ಇರ್ತಾರೆ, ಇನ್ಮೇಟ್ಸ್ಗಳು. ಇಲ್ಲಿ ನಾವು ಒಮ್ಮೆ ಪೇಷಂಟ್ ನಮ್ಗೆ ಬಂದ ನಂತರ ನಾವು ಅವರಿಗೆ ಬೇರೆ ಬೇರೆ ಆಕ್ಟಿವಿಟೀಸ್ಗಳ ಅಂದ್ರೆ ಅವರ ಎಬಿಲಿಟಿ ಇದು ನೋಡಿ ಅವರಿಗೆ ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನು ಕೊಡ್ತೇವೆ. ಅಂದ್ರೆ ಈಗ ನಾವು ಇಲ್ಲಿ ಕೊಡುವ ತರಬೇತಿಗಳಂದ್ರೆ ಈಗ ಟೈಲರಿಂಗ್ ತರಬೇತಿ ಇದೆ, ಮತ್ತೆ ಕಂಪ್ಯೂಟರ್ ತರಬೇತಿ ಇದೆ, ಮತ್ತೆ ಈ ಪೇಪರ್ ಕವರ್ ಮಾಡುವಂತದ್ದು, ಪೇಪರ್ ಕವರ್ ಮಾಡಿ ನಮ್ಮ ಹಾಸ್ಪಿಟಲ್ ಫಾರ್ಮಸಿಗೆ ಕೊಡುವಂತದ್ದು, ಮತ್ತೆ ಈ ಉಲ್ಲನ್ಗಳಿಂದ ಬೇರೆ ಬೇರೆ ಐಟಮ್ಸ್ ಗಳನ್ನು ಮಾಡುವಂತದ್ದು, ಮತ್ತೆ ಇದು ಬೇರೆ ಬೇರೆ ಆಕ್ಟಿವಿಟೀಸ್, ಡ್ರಾಯಿಂಗ್ ಆಗ್ಲಿ ಪೇಂಟಿಂಗ್ ಆಗ್ಲಿ ಅಂತದೆಲ್ಲ ಬೇರೆ ಬೇರೆ ತರಬೇತಿಗಳನ್ನ ಮಾಡ್ತಾ ಇದ್ದೇವೆ. ಮತ್ತೆ ಡೈಲಿ 1 hour ಯೋಗ ಇದೆ. ನಮ್ದು ಯೋಗ ಥೆರಪಿಸ್ಟ್ ಇವರು 1 ಗಂಟೆ ಯೋಗ ಮಾಡಿಸ್ತಾರೆ. ಮತ್ತೆ ಈ ವಾರದಲ್ಲಿ 1 ದಿನ ನಮ್ಮ ಮಣಿಪಾಲ ಮಾಯೆಯಿಂದ ಒಕ್ಯುಪೇಷನ್ ಥೆರಪಿಸ್ಟ್ ಪ್ರತಿ ಶನಿವಾರ ಬಂದು ಇಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಅಂದ್ರೆ ಥೆರಾಪಿಟಿಕಲ್ ಆಕ್ಟಿವಿಟೀಸ್ ಗಳನ್ನೆಲ್ಲ ಮಾಡಿಸ್ತಾರೆ. ಇಲ್ಲಿ ನಮ್ಗೆ ಒಂದ್ಸರಿ ಪೇಷಂಟ್ ನಮ್ದು ಅಡ್ಮಿಷನ್ ಇಲ್ಲಿ ಆದ ನಂತರ ಅವರಂದ್ರೆ ಮನೆಯವರು ಅವರದ್ದು ಇಲ್ಲಿ ದಿನ ಬರ್ತಾ ಇರ್ತಾರೆ. ಬಟ್ ಅವ್ರ ಮನೆಯವರಿಗೆ ತುಂಬಾ ಅವರ ಒಳ್ಳೆ ಒಪಿನಿಯನ್ ಕೊಡ್ತಾರೆ. ಅಂದ್ರೆ ಅವರು ನಮ್ಗೆ ಹೇಳ್ತಾರೆ ಇಲ್ಲಿ ಬಂದ ನಂತರ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ತುಂಬಾ ಜನರದ್ದು ಮನೆ ತಂದೆ ತಾಯಿಗಳ ಅದೇ ಒಪಿನಿಯನ್, ಮನೆಯಲ್ಲಿದ್ರೆ ಸುಮ್ನೆ ಮಲ್ಕೊಳ್ತಾನೆ, ಇಲ್ಲಿ ಬಂದ ನಂತರ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಅಂದ್ರೆ ನಾವು ಅವರನ್ನು ಅದೇ ತರ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಅವರನ್ನು ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನು ಕೊಟ್ಟು ಅವರನ್ನು ನಾವು ಎಂಗೇಜ್ ಮಾಡ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ನರ್ಸಿಂಗ್ ಮಕ್ಕಳು ಬರ್ತವೆ, ಮತ್ತೆ MSW ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಗೆ ಬಂದಂತ ಮಕ್ಕಳು ಇಲ್ಲೂ ಕೂಡ ಬಂದು ಅವರಿಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತೇವೆ. ನಮಸ್ಕಾರ ವೀಕ್ಷಕರೇ, ಯೋಜನಾ ಮತ್ತು ಆಟಿಸಮ್ ಸೊಸೈಟಿ ಅವರು ಅರ್ಪಿಸುತ್ತಿರುವಂತಹ ಸ್ವಲೀನತೆ ಅರಿವಿನ ಹರಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ
ಸೌಜನ್ಯ ಶೆಟ್ಟಿ, ಡಾಕ್ಟರ್ ಎ ವಿ ಬಾಳಿಗ ಮೆಮೋರಿಯಲ್ ಹಾಸ್ಪಿಟಲ್ ನ ಅಡ್ಮಿನಿಸ್ಟ್ರೇಟರ್ ಆಗಿರುವವರು, ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇನೆ. ನಮಸ್ಕಾರ ಮೇಡಮ್. ಮೇಡಮ್, ನೇರವಾಗಿ ನಮ್ಮ ಈ ಮಾನಸಧಾರ ಒಂದು ಪ್ರಾಜೆಕ್ಟ್ ನ ಬಗ್ಗೆ ನಿಮ್ಮ ಹತ್ರ ಕೇಳ್ಬೇಕಂತ ನಾನು ಇಡ್ಸ್ಕೊಳ್ತಿರುವಂತದ್ದು ಮೇಡಮ್. ಈ ಮಾನಸಧಾರ ಪ್ರಾಜೆಕ್ಟ್ ಅಂದ್ರೆ ಏನು ಮೇಡಮ್? ಮಾನಸಧಾರ ಪ್ರಾಜೆಕ್ಟ್ ಏನಿದೆ, ಇದು ಕರ್ನಾಟಕ ಸರ್ಕಾರ ಒಂದು ರನ್ ಮಾಡ್ತಾ ಇರುವಂತಹ ಒಂದು ಯೋಜನೆ ಆಗಿದೆ. ಉಡುಪಿ ಜಿಲ್ಲೆಯ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಉಸ್ತುವಾರಿಯಲ್ಲಿ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಈ ಯೋಜನೆಯನ್ನ ರನ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೆಪ್ಟೆಂಬರ್ 2016 ಇಂದ ಈ ಯೋಜನೆ ಪ್ರಾರಂಭಗೊಂಡಿದೆ. ಮಾನಸಧಾರ ಪ್ರಾಜೆಕ್ಟ್ ಅನ್ನುವಂತಹದ್ದು ಮುಖ್ಯವಾಗಿ ಗುಣಮುಖರಾಗ್ತಾ ಇರುವಂತಹ ಮಾನಸಿಕ ರೋಗಿಗಳಿಗಾಗಿ ಇರುವಂತಹ ಒಂದು ಯೋಜನೆ ಆಗಿದೆ. ತುಂಬಾ ಈಗ ಕಳೆದ 10 ವರ್ಷಗಳಿಂದ ನಾವು ಈ ಯೋಜನೆಯನ್ನ ಉಡುಪಿ ಜಿಲ್ಲೆಯಲ್ಲಿ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ನಡೆಸ್ಕೊಂಡು ಬರ್ತಾ ಇರುವಂತದ್ದು. ಹಾಗೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಸಂಘಟನೆಗಳು, ಆಸ್ಪತ್ರೆಗಳು ಇಂತಹ ಯೋಜನೆಯನ್ನ ನಡೆಸ್ತಾ ಇದೆ. ಮೇಡಮ್, ಈಗ ನೀವು ಹೇಳಿದ್ರಿ, ಈಗ ನಮ್ಮ ಒಂದು ಗುಣಮುಖ ಆಗ್ತಿರುವಂತಹ ರೋಗಿಗಳಿಗೆ ಇದೊಂದು ವ್ಯವಸ್ಥೆ ಇರುವಂತದ್ದು, ಅದು ಸಹ ಗೌರ್ಮೆಂಟ್ ಇಂದ, ಕರ್ನಾಟಕ ಸರ್ಕಾರದಿಂದ ಇರುವಂತಹ ಒಂದು ವ್ಯವಸ್ಥೆ ಇರುವಂತದ್ದು ಅಂತ ಹೇಳ್ಕೊಂಡು. ಸೊ ಇದನ್ನ ಇನ್ಮೇಟ್ಸ್ ಗಳನ್ನ ಹೇಗೆ ನೀವು ತೆಗೆದುಕೊಳ್ಳುವಂತದ್ದು? ಸರಿ. ಮಾನಸಧಾರ ಯೋಜನೆಯಲ್ಲಿ ಗುಣಮುಖರಾಗ್ತಾ ಇರುವಂತಹ ತೀವ್ರತರ ಮಾನಸಿಕ ಕಾಯಿಲೆಯನ್ನ ಹೊಂದಿದಂತಹ ರೋಗಿಗಳಿಗಾಗಿ ಇರುವಂತಹ ಯೋಜನೆ ಇದಾಗಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಈ ಸ್ಕಿಜೋಫ್ರೇನಿಯಾದಂತಹ ಕಾಯಿಲೆ ಅಥವಾ ಬೈಪೋಲರ್ ಮೂಡ್ ಡಿಸಾರ್ಡರ್ ಅಥವಾ ಬೇರೆ ತೀವ್ರತರ ಮಾನಸಿಕ ರೋಗಿಗಳಲ್ಲಿ ಅವರ ಕಾಯಿಲೆಯಿಂದಾಗಿ ಅವರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಇತರರೊಂದಿಗೆ ಒಂದು ಉದ್ಯೋಗ ಮಾಡ್ಕೊಂಡು ಹೋಗ್ಲಿಕ್ಕೆ, ಸಹಜೀವನ ನಡೆಸ್ಲಿಕ್ಕೆ ಸಾಮಾನ್ಯರಂತೆ ಅವರಿಂದ ಸಾಧ್ಯ ಆಗ್ತಾ ಇರಲ್ಲ. ಸೊ ಈ ಮಾನಸಧಾರ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಈ ವ್ಯಕ್ತಿಗಳನ್ನು ಗುಣಮುಖರಾಗ್ತಾ ಇರುವಂತಹ, ಅವರು ಚಿಕಿತ್ಸೆಯಲ್ಲಿ ಇರ್ತಾರೆ, ಮನೋವೈದ್ಯರ ಚಿಕಿತ್ಸೆಯಲ್ಲಿ ಇರ್ತಾರೆ. ಸೊ ಅದರ ಒಟ್ಟಿಗೆ ಅವರ ಒಂದು ಸಾಮಾಜಿಕ ಕೌಶಲ್ಯತೆಯನ್ನ ಜಾಸ್ತಿ ಮಾಡ್ಬೇಕು, ಅವರು ಕೂಡ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಯೋಜನೆ ನಡೀತಾ ಇರುವಂತದ್ದು. ಈ ಯೋಜನೆಗೆ ನಾವು ರೋಗಿಗಳನ್ನ ಹೇಗೆ ಆಯ್ಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಯೋಜನೆ ಅನ್ನುವಂತಹದ್ದು ಕೇವಲ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯದ್ದು ಅಲ್ಲ, ಉಡುಪಿ ಜಿಲ್ಲೆಯಲ್ಲಿ ಎಲ್ಲೇ ಕೂಡ ಮಾನಸಿಕ ರೋಗಿಗಳು ಮನೋವೈದ್ಯರಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ ಈ ಯೋಜನೆಯ ಫಲಾನುಭವಿಗಳು ಆಗ್ಬಹುದು. ಈಗ ತುಂಬಾ ರೋಗಿಗಳ ಮನೆಯವರು ಹೇಳ್ತಾ ಇರ್ತಾರೆ, ಅವನು ರೋಗಿ ಇಡೀ ದಿನ ಮಲ್ಕೊಂಡೇ ಇರ್ತಾನೆ, ಕೆಲ್ಸಕ್ಕೆ ಹೋಗೋದಿಲ್ಲ, ಅವನಿಗೆ ಏನ್ ಮಾಡ್ಬೇಕಂತ, ಅವನನ್ನ ಹೇಗೆ ಸಪೋರ್ಟ್ ಮಾಡೋದು, ಅವನನ್ನ ಹೇಗೆ ನಾವು ಒಂದು ಆಕ್ಟಿವ್ ಮಾಡೋದಂತ ನಮಗ್ ಗೊತ್ತಾಗಲ್ಲ ಅಂತ ತುಂಬಾ ರೋಗಿಗಳ ಮನೆಯವರು ಹೇಳಿದಾಗ ಈ ಯೋಜನೆಯನ್ನ ನಾವು ರೆಫರ್ ಮಾಡ್ತೇವೆ. ಹಾಗೆ ನಮ್ಗೆ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಮನೋವೈದ್ಯರುಗಳು ಕೂಡ ಇಂತಹ ರೋಗಿಗಳನ್ನ ನಮ್ಗೆ ರೆಫರ್ ಮಾಡ್ತಾರೆ. ಯಾರನ್ನ ಅವ್ರು ರೆಫರ್ ಮಾಡುವಾಗ ಅಲ್ಲಿ ಏನ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಮನೋವೈದ್ಯರ ಹತ್ರ ಚಿಕಿತ್ಸೆ ಪಡಿತಾ ಇರುವಂತಹ ಚಿಕಿತ್ಸೆಯ ಒಂದು ಮದ್ದಿನ ಚೀಟಿ ಆಗಿರ್ಬೇಕು, ಮನೋವೈದ್ಯರ ಒಂದು ರೆಫರಲ್ ಲೆಟರ್, ಈ ಯೋಜನೆಗೆ ಇವನನ್ನ ತಗೊಳ್ಳಿ ಅಂತ ಹೇಳಿ, ಹಾಗೆ ರೋಗಿಯ ಆಧಾರ್ ಕಾರ್ಡ್ ಆಗಿರುತ್ತೆ, ಮತ್ತು ಮನೆಯವರ ಒಂದು ವಿನಂತಿ ಪತ್ರ, ನನ್ನ ಮಗ ಹೀಗೆ ಚಿಕಿತ್ಸೆ ಪಡಿತಾ ಇದ್ದಾನೆ, ಸೊ ಅವನಿಗೆ ಈ ಯೋಜನೆಗೆ ಅವಕಾಶ ಮಾಡಿ ಕೊಡಿ ಅಂತ ಹೇಳಿ ಈ ಡಿಟೇಲ್ಸ್ ಅನ್ನ ನಾವು ತಗೊಳ್ತೇವೆ. ಅದೇ ರೀತಿ ಈ ಯೋಜನೆಗೆ ಆಯ್ಕೆ ಮಾಡ್ಲಿಕ್ಕೆ ನಾವು ಒಂದು ಪ್ರೊಫಾರ್ಮಾ ಕೂಡ ರೆಡಿ ಮಾಡಿದ್ದೇವೆ. ಸೊ ಅದರಲ್ಲಿ ರೋಗಿಯ ಒಂದು ಇಂಟರ್ವ್ಯೂವನ್ನ ಮಾಡಿ ಅವನ ಆಯ್ಕೆಯನ್ನ ಮಾಡ್ಕೊಳ್ತೇವೆ. ಓಕೆ, ಅದಕ್ಕೆ ಅಂತ ಹೇಳ್ಕೊಂಡು ಏನಾದ್ರು ಕಮಿಟಿ ಅಂತ ಹೇಳಿ ಇರುವಂತದ್ದು, ಅವ್ರ ಡೈರೆಕ್ಟ್ ಆಗಿ ಈಗ ನಿಮ್ಮ ಒಂದು ಸಂಸ್ಥೆಯಿಂದ ಡೈರೆಕ್ಟ್ ಆಗಿ ಇದು ಮಾಡುವಂತದ್ದು? ಈಗ ಇದಕ್ಕೆ ಕಮಿಟಿ ಅಂತ ಹೇಳಿದ್ರೆ, ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಪಿ ವಿ ಭಂಡಾರಿ ವೈದ್ಯಕೀಯ ನಿರ್ದೇಶಕರು ಮುಖ್ಯ ವ್ಯಕ್ತಿ ಆಗಿದ್ದಾರೆ. ಅದೇ ರೀತಿ ಜಿಲ್ಲಾ ಒಂದು ಆರೋಗ್ಯ ಇಲಾಖೆಯಿಂದ
DLO ಆಫೀಸರ್ ಆಗಿರ್ತಾರೆ. ಅದೇ ರೀತಿ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಆಫೀಸರ್ ಅಂತ ನಾವು ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ, ಅವರು ಅದರ ಮುಖ್ಯ ವ್ಯಕ್ತಿ ಆಗಿರ್ತಾರೆ. ಹಾಗೆಯೇ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರು ಕೂಡ ಈ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿ ಆಗಿರ್ತಾರೆ. ಹಾಗೆಯೇ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಏನು ಸೈಕಾಲಜಿಸ್ಟ್ ಇರ್ತಾರೆ, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ ಇರ್ತಾರೆ, ಅವರ ಒಂದು ಟೀಮ್ ಇರುತ್ತೆ. ಸೊ ಇವರು ನಮ್ಮಲ್ಲಿ ವಿಸಿಟ್ ಕೊಡ್ತಾ ಇರ್ತಾರೆ. ಸೊ ನಮ್ಮನ್ನ ಒಂದು ಮೇಲುಸ್ತುವಾರಿ ಮಾಡ್ತಾ ಇರ್ತಾರೆ. ನಾವು ಈ ಕಾರ್ಯಕ್ರಮವನ್ನ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ, ಬಂದು ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನಮ್ಮ ಬಂದು ಡೇ ಕೇರ್ ಸೆಂಟರ್ಗೆ ಭೇಟಿ ಕೊಟ್ಟು ಯಾವ ರೀತಿ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ, ರೋಗಿಗಳನ್ನ ವೈಯಕ್ತಿಕವಾಗಿ ಇಂಟರ್ವ್ಯೂ ಮಾಡಿ ಅವರ ಒಂದು ಫೀಡ್ಬ್ಯಾಕ್ ಅನ್ನ ಕೂಡ ತಗೊಳ್ತಾರೆ. ಹಾಗೆ ನಮ್ಮಲ್ಲಿ ನಮ್ಗೆ ಕೂಡ ಸಲಹೆಗಳನ್ನ ಕೊಡ್ತಾರೆ, ಏನಾದ್ರೂ ಬದಲಾವಣೆಗಳಿದ್ದಲ್ಲಿ ಅಥವಾ ಇನ್ನು ಉತ್ತಮವಾಗಿ ಹೇಗೆ ನಡೆಸ್ಕೊಂಡು ಹೋಗ್ಬೋದು ಅಂತ ಮಾಡ್ತಾರೆ. ಮೇಡಮ್, ಈಗ ಒಂದು ಡೇ ಕೇರ್ ಸೆಂಟರ್ ಅಂತ ಹೇಳಿದ ಕೂಡ್ಲೇನೆ ಅಲ್ಲಿ ಒಂದು ಫೈನಾನ್ಷಿಯಲ್ ಇಶ್ಯೂಸ್ಗಳು, ಅಂದ್ರೆ ಫೈನಾನ್ಷಿಯಲ್ ಹೇಗೆ ಅವರು ಇದು ಮಾಡುವಂತದ್ದು, ಈಗ ಅವರಿಗೆ ಅವ್ರೇನಾದ್ರು ಅಮೌಂಟ್ ಪೇ ಮಾಡ್ಲಿಕ್ಕೆ ಇರ್ತದ, ಈಗ ಇನ್ಮೇಟ್ಸ್ ಆಗಿ ಬರುವವರಿಗೆ ಅವ್ರಿಗೆ ಏನಾದ್ರು ಪೇಮೆಂಟ್ ಮಾಡ್ಲಿಕ್ಕೆ ಇರ್ತದ, ಇಲ್ಲ ಈಗ ಗವರ್ಮೆಂಟೇ ಅದನ್ನು ನೋಡ್ಕೊಳ್ಳುವಂತದ್ದ, ಯಾವ ರೀತಿ ಇರ್ತದೆ? ಒಳ್ಳೆಯ ಪ್ರಶ್ನೆ ನಿಮ್ದು. ಸೊ ಇದು ಸಂಪೂರ್ಣವಾಗಿ ರೋಗಿಗಳಿಗೆ ಉಚಿತವಾಗಿ ದೊರೀತಾ ಇರುವಂತಹ ಒಂದು ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗಿದೆ. ಇಲ್ಲಿ ರೋಗಿಗಳು ಖರ್ಚು ಮಾಡೋದಲ್ಲ, ಬದಲಿಗೆ ರೋಗಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಏನು ನಿಮ್ಹಾನ್ಸ್ ಮಾದರಿಯಲ್ಲಿ ಬಸ್ ಫೇರ್ ಅನ್ನ ನಮ್ಗೆ ಕೊಡ್ತಾ ಇದ್ದಾರೆ. 3 ತಿಂಗಳಿಗೆ ಈ ಯೋಜನೆಗೆ ನೋಂದಣಿ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಒಬ್ಬ ರೋಗಿ 3 ತಿಂಗಳವರೆಗೆ ಈ ಪ್ರೋಗ್ರಾಮ್ ಅಲ್ಲಿ ಇರ್ಬೋದು, ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸೊ ಇಲ್ಲಿ ಆತನಿಗೆ 40 ರೂಪಾಯಿಯನ್ನ ಅವನ ಪ್ರಯಾಣ ವೆಚ್ಚ ಅಂತ ಹೇಳಿ ಕೊಡ್ತಾರೆ. 50 ರೂಪಾಯಿ ಅವನ ಉಪಹಾರ, ತಿಂಡಿ ಉಪಹಾರ, ಊಟದ ಇದು ಅಂತ ಹೇಳಿ ಕೊಡ್ತಾರೆ. ಸೊ ಹಾಗಾಗಿ ನಾವು ಮತ್ತೆ ಅದೇ ರೀತಿ ನಮ್ಮ ಒಂದು ಈ ಪ್ರಾಜೆಕ್ಟ್ ಅನ್ನ ರನ್ ಮಾಡ್ಲಿಕ್ಕೆ ಸೋಷಿಯಲ್ ವರ್ಕರ್ ಮತ್ತು ಅಟೆಂಡರ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿ ಕೂಡ ಅನುದಾನವನ್ನ ಕೊಡಲಾಗುತ್ತೆ. ಸೊ ಇಲ್ಲಿ ಅದರೊಂದಿಗೆ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಕೆಲವೊಂದು ಸಂಘಟನೆಗಳೊಂದಿಗೆ ಸೇರ್ಕೊಂಡು ಇನ್ನೂ ಕೂಡ ಅವರಿಗೆ ಒಂದು ಒಳ್ಳೆ ರೀತಿಯ ಸರ್ವಿಸ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ಅದರಂತೆ ನಾವು ಈಗ ಅವರು ಸರ್ಕಾರದಿಂದ ಬರುವ ಹಣದಲ್ಲಿ ರೋಗಿಗಳಿಗೆ ಚಾ ಮತ್ತು ಉಪಹಾರವನ್ನ ಒದಗಿಸಿದ್ರೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಶ್ರೀ ಕೃಷ್ಣ ಮಠ ನೋಡ್ಕೊಳ್ತಾ ಇದೆ. ಸೊ ನಮ್ಮ ಫಲಾನುಭವಿಗಳಿಗೆ ಮಧ್ಯಾಹ್ನದ ಬಿಸಿ ಬಿಸಿ ಊಟ ಕೃಷ್ಣ ಮಠದಿಂದ ದೊರಕ್ತಾ ಇದೆ. ಅದೇ ರೀತಿ ಇತ್ತೀಚೆಗೆ ಲಯನ್ಸ್ ಮಣಿಪಾಲದವರು ಕೂಡ ನಮ್ಮ ರೋಗಿಗಳಿಗೆ ಅನುಕೂಲ ಆಗ್ಲಿ, ಮಾನಸಧಾರ ಯೋಜನೆಯಲ್ಲಿ ಬೆನಿಫಿಟ್ ಪಡಿತಾ ಇರುವಂತಹ ಬಂದು ಡೇ ಕೇರ್ ಸೆಂಟರ್ಗೆ ಆಗಮಿಸ್ತಾ ಇರುವಂತಹ ರೋಗಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಮ್ಗೆ ಅನುದಾನವನ್ನ ಅವರು ನೀಡಿರುತ್ತಾರೆ. ಅದರಿಂದ ನಾವು ಅವರಿಗೆ ಅಗತ್ಯ ಇರುವಂತಹ ವಸ್ತುಗಳ ಖರೀದಿಯನ್ನ ಕೂಡ ಮಾಡಿದ್ದೇವೆ. ಅಂದ್ರೆ ಆಸನಗಳಾಗಿರ್ಬೋದು, ಚೇರ್ಸ್ ತುಂಬಾ ಪರ್ಚೇಸ್ ಮಾಡಿತ್ತು. ಅದೇ ರೀತಿ ಅಡುಗೆ ಮಾಡ್ಲಿಕ್ಕೆ, ಅಂದ್ರೆ ಅವರ ಒಂದು ಕೌಶಲ್ಯತೆ ಹೆಚ್ಚಿಸ್ಲಿಕ್ಕೆ ಅವರಿಗೆ ಕೆಲವೊಂದು ಅಡುಗೆಯ ಟ್ರೈನಿಂಗ್ ಕೊಡುವಂತಹದ್ದು, ಕ್ರಾಫ್ಟ್ ಐಟಮ್ಸ್ ಆಗಿರ್ಬೋದು, ಕೆಲವೊಂದು ಇಕ್ವಿಪ್ಮೆಂಟ್ಸ್ ಏನು ನಮ್ಗೆ ಅವಶ್ಯಕತೆ ಇದೆ ಎಲ್ಲ ಪಟ್ಟಿ ಮಾಡಿ ನಮ್ಗೆ ಅದನ್ನ ಅವರು ಒದಗಿಸಿದ್ದಾರೆ. ಹೀಗೆ ಬೇರೆ ಬೇರೆ ಮಣಿಪಾಲ ರೋಟರಿ ಅವರು ನಮ್ಮ ರೋಗಿಗಳಿಗಾಗಿ ಚರಕವನ್ನ ಒದಗಿಸಿದ್ರು, ಅಂದ್ರೆ ಅವರು ನೂಲು ನೇಯೋದು ಕಲಿಬೇಕಂತ ಹೇಳಿ. ಹಾಗೆಯೇ ಮಣಿಪಾಲ್ ರೋಟರಿ ಅವರು ನಮ್ಗೆ 1-2 ಟೈಲರಿಂಗ್ ಮೆಷಿನ್ಸ್ ಅನ್ನ ಕೊಟ್ರು. ಹೀಗೆ ಒನ್ ಗುಡ್ ಸ್ಟೆಪ್ ಅಮಿತಾ ಪೈ ಮೇಡಮ್ ಅಂತ ಇದ್ದಾರೆ, ಅವರಿಂದಲೂ ಕೂಡ ನಮ್ಗೆ ಕೆಲವೊಂದು ಕಂಪ್ಯೂಟರ್ ರಿಲೇಟೆಡ್ ಸಹಕಾರ, ಹೀಗೆ ಬೇರೆ ಬೇರೆ ಸಂಘಟನೆಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿ ನಾವು ಇನ್ನೂ ಕೂಡ ಇಫೆಕ್ಟಿವ್ ಆಗಿ ಜನರಿಗೆ ಸಹಾಯ ಸಿಗ್ಲಿ ಅಂತ ಹೇಳಿ ಕಾರ್ಯಕ್ರಮವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಐ ಥಿಂಕ್ ಯಾವಾಗ ಎಲ್ಲರೂ ಒಂದು ಒಟ್ಟಿಗೆ ಸೇರ್ಕೊಂಡು ಯಾರಿಗೊಂದು ಒಳ್ಳೆ ಮಾಡ್ಬೇಕಂತ ಎಣಿಸ್ತೇವೆ, ಅವಾಗ ಅದು ಇನ್ನೂ ಫಲಕಾರಿಯಾಗಿ ಬರ್ತದಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅಂತ ಎಣಿಸ್ತೇನೆ. ಮೇಡಮ್, ನೀವೀಗ ನೀವು ಹೇಳಿರುವಂತ ವಿಚಾರಗಳಲ್ಲಿ ಒಂದು ನಾನು ಪುನಃ ಕೇಳಲಿಕ್ಕೆ ಇಷ್ಟಪಡುವಂತದ್ದು ಮೇಡಮ್, ಈಗ 3 months ಒಂದು ಇನ್ಮೇಟ್ಸ್ ಗಳನ್ನ ನೀವು ತೆಗೆದುಕೊಳ್ಬಹುದು ಅಂತ ಹೇಳಿದ್ರಿ. ಸೊ ಈ ಒಂದು ಇನ್ಮೇಟ್ಸ್ ಗಳನ್ನ ಅವರು ಹೇಗೆ ಅವ್ರನ್ನ 3 months ಒಳಗಡೆ ಅವರಿಗೆ ರಿಕವರ್ ಆಗ್ಲಿಕ್ಕೆ ಸಾಧ್ಯತೆಗಳು ಇರ್ತದ, ಮತ್ತೆ ಹೇಗೆ ಅವರನ್ನ ನೋಡಿಕೊಳ್ಳುವಂಥದ್ದು ಮೇಡಮ್?
ಈ ಯೋಜನೆ 3 ತಿಂಗಳಿಗೆ ಅಂತ ಹೇಳಿ ಒಬ್ಬ ರೋಗಿಗೆ ಅಂತ ಹೇಳಿನೇ ನಿಗದಿ ಆಗಿರುವಂತದ್ದು. ಕೆಲವೊಂದು ರೋಗಿಗಳಿಗೆ ಹೆಚ್ಚಿನ ಸಮಯಾವಕಾಶ ಬೇಕಾಗತ್ತೆ. ಆಗ ನಾವು ನಮ್ಮ ಏನು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಆಫೀಸರ್ಗೆ ನಾವು ವಿನಂತಿ ಮಾಡಿದಾಗ ಅವ್ರು ಪರ್ಮಿಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ರೋಗಿಗಳಿಗೆ ನೀವು ಎಕ್ಸ್ಟೆನ್ಷನ್ ಅನ್ನ ಮಾಡ್ಬೋದು ಅಂತ ಹೇಳಿ. ಮತ್ತೆ 3 ತಿಂಗಳಲ್ಲಿ ಕೆಲವೊಮ್ಮೆ ಅದು ಸಾಕಾಗುದಿಲ್ಲ. ಕೆಲವೊಂದು ರೋಗಿಗಳು ಪ್ರಾಜೆಕ್ಟಿನಿಂದ ಹೊರಗೂ ಕೂಡ ಈಗ ಆ ಪ್ರಾಜೆಕ್ಟ್ ಅಲ್ಲಿ ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ಡೇ ಕೇರ್ ಸೆಂಟರ್ಗೆ ವಿಸಿಟ್ ಮಾಡಿ ಅವರು ಕೂಡ ಇತರೆ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ. ಸೊ ನಾವು ಅಲ್ಲಿ ಯಾವುದೇ ಅವರಿಗೆ ಏನೋ ಅವರಿಗೆ ಪ್ರಯಾಣ ವೆಚ್ಚವನ್ನ ಒಂದು ನೀಡೋದಿಲ್ಲ ಬಿಟ್ರೆ, ಮತ್ತೆ ಉಳಿದಂತೆ ಅವರಿಗೆ ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ, ಮತ್ತೆ ಟ್ರೈನಿಂಗ್ಸ್ ಎಲ್ಲವನ್ನ ಕೊಡ್ತಾ ಇದ್ದೇವೆ. ಹಾಗೆ ಕೆಲವೊಂದು ಜನ ಇದ್ದಾರೆ, ಈಗಲೂ ತಗೊಳ್ತಾ ಇದ್ದಾರೆ. ಮತ್ತೆ ನೀವು ಇನ್ನೊಂದು ಕೇಳಿದ್ರಿ, ಮ್ಯಾಕ್ಸಿಮಮ್ ಎಷ್ಟು ಜನ ನಂಬರ್ಸ್ ಇದ್ರಲ್ಲಿ ಭಾಗವಹಿಸಬಹುದು ಅಂತ ಹೇಳಿ. ಅದ್ರಲ್ಲಿ ನಮ್ಗೆ 40 ಜನರಿಗೆ ಅವಕಾಶ ಇರುತ್ತೆ. ಒಂದು ಸರಿಗೆ 40 ಜನ ಈ ಪ್ರಾಜೆಕ್ಟ್ ಅಲ್ಲಿ ಇರ್ಬೋದು. ಆದ್ರೆ ಅಷ್ಟೊಂದು ಜನ ಆಗುದಿಲ್ಲ, ಯಾಕಂದ್ರೆ ಇದು ಫ್ಲೋ ಆಗ್ತಾ ಇರೋದ್ರಿಂದ ಅವರು ಬಂದು 3 ತಿಂಗಳು ಫಿನಿಶ್ ಮಾಡಿ ಮತ್ತೆ ಬಿಡೋದ್ರಿಂದ, ಹಾಗಾಗಿ ಅಷ್ಟೊಂದು ಜನ ಅಂತ ಆಗೋದಿಲ್ಲ. ನಮ್ಗೆ 3 ತಿಂಗಳಿಗೆ ಒಂದು 10-12 ಹೀಗೆ ಅಡ್ಮಿಷನ್ಸ್ ಇರುತ್ತೆ. ಹೌದು. ಸೊ ಅಡ್ಮಿಷನ್ ಆಗುವಂತದ್ದು ಥ್ರೂಔಟ್ ಉಡುಪಿ ಡಿಸ್ಟ್ರಿಕ್ಟ್ ನಲ್ಲಿ. ಹೌದು. ಸೊ ಅವರು ಇಲ್ಲಿ ಬರುವಂತದ್ದು, ಹಾಗೆ ಅವರೇ ಹೋಗುವಂತದ್ದು. ಸೊ ಇಟ್ಸ್ ಎ ಡೇ ಕೇರ್, ಮಾರ್ನಿಂಗ್ ಬರುವಂತದ್ದು, ಈವ್ನಿಂಗ್ ಹೋಗುವ ರೀತಿಯಲ್ಲಿ ಇರುವಂತದ್ದು ಅಲ್ವಾ ಮೇಡಮ್? ಸೊ ಕೊನೆಯದಾಗಿ ಮೇಡಮ್, ಈಗ ಈ ಒಂದು ವ್ಯವಸ್ಥೆಯ ಬಗ್ಗೆ, ಅಂದ್ರೆ ಎಕ್ಸ್ಪೆಷಲಿ ಈ ಡೇ ಕೇರ್ ನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಮ್ಮ ಸಾರ್ವಜನಿಕರಿಗೆ ಹೇಳ್ಬೇಕಂತ ಹೇಳಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಒಂದು, ಸರ್ಕಾರದ ಇಂಥ ಹಲವಾರು ಸೌಲಭ್ಯಗಳಿರ್ತದೆ, ಜನಸಾಮಾನ್ಯರಿಗೆ ಈ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಜನರಲ್ಲಿ ವಿನಂತಿ ಮಾಡೋದೇನಂತ ಹೇಳಿದ್ರೆ, ಮಾನಸದಾರ ಅನ್ನುವಂತಹ ಒಂದು ಯೋಜನೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ನಡೀತಾ ಇರುವಂತಹ ಈ ಯೋಜನೆ ಗುಣಮುಖ ಆಗ್ತಾ ಇರುವಂತಹ ತೀವ್ರತರದ ಮಾನಸಿಕ ರೋಗಿಗಳಿಗೆ ಒಂದು ಏನೋ ತುಂಬಾ ಒಳ್ಳೆಯದಾದ ಪ್ರಾಜೆಕ್ಟ್ ಅಂತ ಇದನ್ನ ಹೇಳ್ಬೋದು. ಯಾಕಂದ್ರೆ ಕೆಲವೊಮ್ಮೆ ಅವರು ಗುಣಮುಖರಾಗ್ತಾ ಇದ್ರು, ಅವರಲ್ಲಿರುವ ಸಮಸ್ಯೆಗಳಿಂದಾಗಿ ಅವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ. ಆದ್ರೆ ಈ ಯೋಜನೆಗೆ ಬಂದಾಗ ನಾನು ಒಬ್ನೇ ಹೀಗೆ ಇಲ್ಲ, ತುಂಬಾ ಜನ ಹೀಗೆ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸೊ ಅವರಲ್ಲಿ ಕೆಲವೊಂದು ವಿಶೇಷತೆ ಇರುತ್ತೆ. ಕೆಲವರು ವಿದ್ಯಾವಂತರಿರ್ತಾರೆ, ಅವರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಬೇಕಾಗ್ಬೋದು, ಕೆಲವರಿಗೆ ಕ್ರಾಫ್ಟ್ ಅಲ್ಲಿ ತುಂಬಾ ಆಸಕ್ತಿ ಇರುತ್ತೆ, ಇನ್ನು ಕೆಲವರಿಗೆ ಅಡಿಗೆ ಅಂದ್ರೆ ಕೆಲವೊಂದು ಐಟಮ್ಸ್ ಗಳನ್ನ ಮಾಡುವಂತದ್ದು, ಅಡಿಗೆಯನ್ನ ಪ್ರಿಪೇರ್ ಮಾಡುವಂತದ್ದು, ಅಂದ್ರೆ ಈಗ ಕರಿದ ತಿಂಡಿಗಳಾಗಿರ್ಬೋದು, ಅಂತವುಗಳನ್ನ ಜ್ಯೂಸ್ ಮಾಡುವಂತದ್ದಾಗಿರ್ಬೋದು, ಹಪ್ಪಳ ಸಂಡಿಗೆ ಮಾಡುವಂತದ್ದಾಗಿರ್ಬೋದು. ಇದಕ್ಕೆ ಬೇಕಾದಂತಹ ಟ್ರೈನಿಂಗ್ಸ್ ಗಳನ್ನ ನಾವು ಕೊಟ್ಟು ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಪ್ರಯತ್ನವನ್ನ ಕೂಡ ಮಾಡ್ತೇವೆ. ಕೇವಲ ಇವರು ಅವುಗಳನ್ನ ತಯಾರಿ ಮಾಡುವುದಲ್ಲ, ನಾವು ಇವುಗಳನ್ನ ಮಾರಾಟ ಮಾಡುವ ಮೂಲಕ ಅದರಿಂದ ಬರುವಂತಹ ಏನು ಒಂದು ಲಾಭ ಇರುತ್ತೆ ಅದನ್ನ ಕೂಡ ಅವರಲ್ಲಿ ಹಂಚುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೇವೆ. ಹಾಗಾಗಿ ಏನು ನಮ್ಗೆ ತುಂಬಾ ಸಂಘಟನೆಗಳು ಕೂಡ ಇದಕ್ಕೆ ನಮ್ಗೆ ತುಂಬಾ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮ ಏನು ಫಲಾನುಭವಿಗಳು ಈ ಹೂಗಳನ್ನೆಲ್ಲ ತಯಾರಿಸ್ತಾರೆ, ಬಟ್ಟೆ ಹೂಗಳನ್ನೆಲ್ಲ, ಅದನ್ನ ಏನು IMA ಅವರು ಪರ್ಚೇಸ್ ಮಾಡ್ತಾರೆ. ವಿವಿಧ ಶಾಲಾ ಕಾಲೇಜುಗಳಲ್ಲಿ ಈ ಅತಿಥಿಗಳಿಗೆ ಕೊಡ್ಲಿಕ್ಕೆ ಅಂತ ಹೇಳಿ ತಗೊಳ್ತಾರೆ. ಹಾಗೆ ಕೆಲವೊಂದು ಬ್ಯಾಗ್ಸ್ ಗಳನ್ನ ಪ್ರಿಪೇರ್ ಮಾಡ್ತಾರೆ. ಪೇಂಟಿಂಗ್ ಗೊತ್ತಿದ್ದವರು ಪೇಂಟಿಂಗ್ಸ್ ಅನ್ನ ಮಾಡ್ಕೊಂಡು, ತುಂಬಾ ಸಂಘಟನೆಗಳು ಅದನ್ನ ಏನು ಮೊಮೆಂಟೋ ಹಾಗೆ ತಗೊಂಡು ನಮ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿದಾಗ ತುಂಬಾ ಜನರಿಗೆ, ಯಾರಿಗೆ ಅಗತ್ಯ ಇರುತ್ತೆ ಅವರಿಗೆ ಇದರಿಂದ ಸಹಾಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ತುಂಬಾ ಒಳ್ಳೆಯ ವಿಚಾರನ ಹೇಳಿದ್ರೆ ಮೇಡಮ್. ಯಾಕಂತ ಹೇಳಿದ್ರೆ ನಾವು ಒಂದು ಯಾವುದೇ ಒಂದು ಲೈಫ್ ಅಲ್ಲಿ ಯಾವ್ದಾರೊಂದು ಬದಲಾವಣೆಗಳಾದಾಗ ಆ ಬದಲಾವಣೆಗಳೊಟ್ಟಿಗೆ ನಾವು ನಮ್ಮ ಒಂದು ಸಮಾಜವೂ ಸಹ ಅದರೊಟ್ಟಿಗೆ ಸೇರ್ಕೊಂಡಾಗ ಮಾತ್ರ ಅವರು ಸಹ ಏನಾದ್ರೂ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಮಾನಸದಾರ ಪ್ರಾಜೆಕ್ಟ್ ಇನ್ನಷ್ಟು ಇಂತಹ ರೋಗಿಗಳಿಗೆ ಇನ್ನು ಒಳ್ಳೇದಾಗ್ಲಿ ಅಂತ ಹೇಳುವಂಥದ್ದು ನಮ್ಮ ಆಶೆ. ಇಷ್ಟು ಹೊತ್ತು ಕಾಲ ನಮ್ಗೆ ಹಲವಾರು ಇನ್ಫಾರ್ಮೇಶನ್ಸ್ ಗಳನ್ನ ನೀವು ನೀಡಿದ್ರಿ ಮೇಡಮ್. ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ನಮ್ಮ ಜೊತೆ ಈಗ ಡಾಕ್ಟರ್ AV ಬಾಳಿಗ ಹಾಸ್ಪಿಟಲ್ ನ ಸೈಕೆಟ್ರಿಸ್ಟ್ ಆಗಿರುವಂತಹ ಡಾಕ್ಟರ್ ಮಾನಸ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಇಷ್ಟೊತ್ತು ಕಾಲ ನಮ್ಮ ಬಂಧು ಕೇರ್ ಸೆಂಟರ್, ನಮ್ಮ ಮಾನಸದಾರ ಪ್ರಾಜೆಕ್ಟ್ ನ ಬಗ್ಗೆ ನಾವು ಮಾತಾಡ್ತಿದ್ವಿ ಸರ್.
ಸೊ ನಾನು ಕೇಳುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಸರ್, ಈಗ ಡೇ ಕೇರ್ ಸೆಂಟರ್ ಅಂತ ಹೇಳಿದ ಕೂಡ್ಲೇನೆ ನಮಗೆ ಡೇ ಕೇರ್ ಸೆಂಟರ್ ಅಂತ ಹೇಳಿದ್ರೆ ಒಂದು ಸಣ್ಣ ಪ್ರಾಯದ ಡೇ ಕೇರ್ ಸೆಂಟರ್, ಈಗ ಒಂದು 2 ವರ್ಷದಿಂದ 5 ವರ್ಷದ ತನಕ 6 ವರ್ಷದ ತನಕ ಆ ರೀತಿ ಪ್ರಾಯದ ಮಕ್ಕಳನ್ನ ನಾವು ಡೇ ಕೇರ್ ಸೆಂಟರ್ ನಲ್ಲಿ ನಾವು ನೋಡಿರುವಂತದ್ದು. ಈ ಡೇ ಕೇರ್ ಸೆಂಟರ್ ಒಂಚೂರು ಬದಲಾವಣೆಗಳಿರುವಂತದ್ದು. 18 ವರ್ಷದಿಂದ 50ರಿಂದ 60 ವರ್ಷದ ಇನ್ಮೇಟ್ಸ್ ಗಳು ಅಲ್ಲಿದ್ದಾರೆ. ಅವರನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಿ ಸರ್? ಬಂಡು ಡೇ ಕೇರ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಯಾವುದೇ ರೀತಿಯ ಒಂದು ಮಾನಸಿಕ ಕಾಯಿಲೆ ಇರೋರಂಥವ್ರು ಅವರು ರಿಕವರಿ ಆದ ನಂತರ, ಅವ್ರಿಗೆ ಇರುವಂತಹ ಒಂದು ಅಕ್ಯೂಟ್ ಸಿಂಪ್ಟಮ್ಸ್ ರಿಕವರಿ ಆದ ನಂತರ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಕಲ್ತಿರೋದನ್ನ ಮರ್ತಿರ್ಬೋದು ಅಥವಾ ಮಾಡ್ತಾ ಇರೋ ಕೆಲಸಗಳು ಕಮ್ಮಿ ಆಗ್ಬೋದು. ಈ ಒಂದು ಕಾರಣ ಯಾಕೆ ಅಂತ ಹೇಳಿದ್ರೆ, ಅದಕ್ಕೂ ದೀರ್ಘಕಾಲೀನ ಮಾನಸಿಕ ಕಾಯಿಲೆಗಳಲ್ಲಿ ಆ ರೀತಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಸ್ಕಿಜೋಫ್ರಿನಿಯಾ, ಬೈಪೋಲಾರ್ ಡಿಸಾರ್ಡರ್, ಅತಿಯಾದ ಖಿನ್ನತೆ, ಸಿವಿಯರ್ ಡಿಪ್ರೆಷನ್, OCD ಗೀಳು ಕಾಯಿಲೆ, ಡೆಮೆನ್ಷಿಯಾ. ಸೊ ಈ ಒಂದು ಕಾಯಿಲೆಗಳಲ್ಲಿ ಅವರ ಒಂದು ಸಿಂಪ್ಟಮ್ಸ್ ರೋಗ ಲಕ್ಷಣಗಳು ತುಂಬಾ ಸಿಟ್ಟು, ಕಿರಿಕಿರಿ, ಬೇಜಾರು, ದುಃಖ, ಆನಂತರ ಸಂಶಯ, ಅತಿಯಾದ ಆತಂಕಗಳು, ನಕಾರಾತ್ಮಕ ಆಲೋಚನೆಗಳು, ಈ ತರ ನಾನಾ ರೀತಿಯ ಒಂದು ಕಾಯಿಲೆಗಳು ಆಲೋಚನೆಗಳು ಬಂದು ಮಾತ್ರೆಗಳಿಂದ ಸುಮಾರು ಗುಣಮಟ್ಟ ಆಗಿರ್ತಾರೆ, ಕೌನ್ಸಿಲಿಂಗ್ ಇಂದ ಸುಮಾರು ಗುಣಮಟ್ಟ ಆಗಿರ್ತಾರೆ. ಬಟ್ ಆ ನಂತರ ಕೆಲವೊಂದು ಅವರಿಗೆ ಒಂದು ಚಟುವಟಿಕೆಗಳಲ್ಲಿ ಮುಂದೆ ಬರ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಹೇಳಿದ್ರಿ ಬೇರೆ ಬೇರೆ ವಯಸ್ಸಿನಲ್ಲಿ ಒಂದು 18 ವರ್ಷ ಪ್ರಾಯದ ಒಂದು ಹುಡುಗ ಅಥವಾ ಹುಡುಗಿ ಇಟ್ಕೊಡುವ, ಅವರಿಗೆ ಒಂದು ಸಮಸ್ಯೆ ಬಂದಾಗ, ಈಗ ನಾವೇ ನೋಡಿರುವಂತ ಎಕ್ಸಾಂಪಲ್ ಅಲ್ಲಿ ಅವರು ಸೆಕೆಂಡ್ PUC ಓದ್ತಾ ಇದ್ರು, ಓದಕ್ಕೆ ತಮ್ಮ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಆತಂಕ, ನಕಾರಾತ್ಮಕ ಆಲೋಚನೆಗಳು, ಎಕ್ಸಾಮ್ ಕಂಡ್ರೆ ಭಯ, ಎಕ್ಸಾಮ್ ಹೋಗೋದೇ ಬಿಟ್ರು, ಕಾಲೇಜ್ ಹೋಗೋದ್ ಬಿಟ್ರು. ಸೊ ನಂತರ ನಾವು ಅದನ್ನ ಟ್ರೀಟ್ಮೆಂಟ್ ಕೊಟ್ಟು ನಿಧಾನ ಇಂಪ್ರೂವ್ಮೆಂಟ್ ಮಾಡೋಕ್ಕಾದ ನಂತರ ಅವ್ರಿಗೆ ಈ ತರ ರಿಹಾಬಿಲಿಟೇಷನ್ಗೆ ಹಾಕಿದ್ರು. ರಿಹಾಬಿಲಿಟೇಷನ್ ಅಲ್ಲಿ ಬಂಡು ಡೇ ಕೇರ್ ಅಲ್ಲಿ ಹಾಕಿದ್ರು. ಸೊ ಅಲ್ಲಿ ಏನು ಅಂತಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಲವಾರು ರೀತಿಯ ಚಟುವಟಿಕೆಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗ್ತದೆ ಅಂತಂದ್ರೆ, ಅವ್ರಿಗೆ ಒಂದು ಗ್ರೂಪ್ ಚಟುವಟಿಕೆಗಳು ಇರ್ತದೆ. ಗ್ರೂಪ್ ಚಟುವಟಿಕೆ ನಂತರ ಬೇರೆಯವ್ರ ಜೊತೆ ಬೆರೆಯೋದು ಹೇಗೆ ಅಂತ ಇರ್ತದೆ, ತಮ್ಮ ಆತ್ಮವಿಶ್ವಾಸ ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಇರ್ತದೆ, ಆತಂಕಗಳು ಕಮ್ಮಿ ಆಗ್ತದೆ. ಸೊ ನಾನು ಅವರಿಗೆ ಸ್ವಾವಲಂಬಿಯಾಗಿ ತಮ್ಮ ಕಾಲ ಮೇಲೆ ನಿಂತು ನಾನೇನೋ ಮಾಡಬಹುದು ಅನ್ನೋ ಮನೋಭಾವ ಬರಬೇಕು. ಸೊ ಅದು ಈ ಒಂದು ಡೇ ಕೇರ್ ನ ಉದ್ದೇಶ, ಈ ಒಂದು ಏನಂತ ಹೇಳ್ತಾರೆ ರಿಹಾಬಿಲಿಟೇಷನ್ ನ ಒಂದು ಉದ್ದೇಶ. ಸೊ ಇದೇ ರೀತಿಯಲ್ಲಿ ಇವತ್ತೊಂದು ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಆ ಹುಡುಗನೂ ಅಷ್ಟೇನೆ, ಆ ಒಂದು PUC ಇಂದ ಹೊರಗೆ ಬಂದು ಅದು 18 ವರ್ಷ ಪ್ರಾಯದವರು ಇದೇ ತರ ಆತಂಕ ಒಳಗಾಗಿ, ಸೊ ಇದ್ರ ನಮ್ಮ ರಿಹಾಬಿಲಿಟೇಷನ್ ಅಲ್ಲಿ ಹಂತವಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ವಾಪಸ್ ಆ ಒಂದು ಶಾಲೆಗೆ ಕಾಲೇಜ್ ಹೋಗ್ಲಿಕ್ಕೆ ಶುರು ಮಾಡ್ತಾ ಹೋದ್ರು. ಸೊ ಯಾಕೆ ಇದೊಂದು ಎಕ್ಸಾಂಪಲ್ ಕೊಟ್ಟೆ, ಇದೇ ರೀತಿ ಹಲವಾರು ರೀತಿಯ ಒಂದು ಎಕ್ಸಾಂಪಲ್ಸ್ ಕೊಡ್ಬೋದು. ಗೀಳು ಮನೋರೋಗದವರು ಬಂದೇ ಅದೇ ಮನೋಭಾವದಲ್ಲಿ ಇರ್ತಾರೆ. ಒಂದು ಕೆಲಸ ಮಾಡ್ಬೇಕು, ಪದೇ ಪದೇ ಮಾಡ್ತಾ ಹೋಗ್ಬೇಕು, ಕೈ ತೊಳೆದು ಪದೇ ಪದೇ ಮಾಡ್ಬೇಕು, ಕ್ಲೀನಿಂಗ್ ಪದೇ ಪದೇ ಮಾಡಬೇಕು. ಅವ್ರು ಏನೇ ಮಾಡಿದ್ರು ವಾಪಸ್ ಅದೇ ಪರಿಸ್ಥಿತಿ ಮಾಡ್ಬೇಕು, ಎಷ್ಟೇ ಕೌನ್ಸಿಲಿಂಗ್ ಕೊಟ್ಟರು ಆಗೋದಿಲ್ಲ. ಸೊ ಇದು ದೀರ್ಘಕಾಲೀನ ಒಂದು ಆಕ್ಯುಪೇಷನಲ್ ಥೆರಪಿ ಇದ್ದಂಗೆ ರಿಹಾಬಿಲಿಟೇಷನ್ ಅನ್ನೋದು. ಸೊ ಅದರಲ್ಲಿ ಈ ಡೇ ಕೇರ್ ಅಂತ ಬರ್ತದೆ. ಇನ್ನ ಒಂದು ರೆಸಿಡೆನ್ಷಿಯಲ್ ಅಂತ ಬರ್ತದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರೋದು, ಮಲಗ ತಿಂಡಿ ಊಟ ಎಲ್ಲ. ಡೇ ಕೇರ್ ಅಂದ್ರೆ ಬೆಳಿಗ್ಗೆ ಸಂಜೆ ಹೋಗ್ತದೆ, ಬಟ್ ರೆಸಿಡೆನ್ಷಿಯಲ್ ಅಲ್ಲೇ ಇರ್ತಾರೆ. ಸೊ ನಾವು ನಡೆಸ್ತಾ ಇರೋದು ಸರ್ಕಾರ ಜೊತೆ ಒಂದು MOU ಮಾಡ್ಕೊಂಡು ನಡೆಸ್ತಾ ಇರೋದು ಡೇ ಕೇರ್, ಅದೇ ಮಾನಸಧಾರ ಅನ್ನೋದು. ಸೊ ಒಂದು ಇದ್ರ ಕಾಯಿಲೆ ಬಗ್ಗೆ ಹೇಳಿದೆ. ಬಟ್ ಏನು ವಯಸ್ಕರ ರೀತಿ ಅಂತ ಬಂದಾಗ ನೀವು 18 ವರ್ಷದಿಂದ 50 ವರ್ಷದವರೆಗೂ ಅಂತ ಹೇಳಿದ್ರಿ. ಸೊ ಅದು ಹೆಚ್ಚು ಚಾಲೆಂಜಿಂಗ್ ಅಂತ ಬರೋದಿಲ್ಲ, ಯಾಕಂದ್ರೆ ಗ್ರೂಪ್ ಚಟುವಟಿಕೆಗಳಲ್ಲಿ ಎಲ್ಲಾರು ಇನ್ವಾಲ್ವ್ ಆಗ್ತಾರೆ. ಗೇಮ್ಸ್ ಆಗಿರ್ಬಹುದು, ಹಾಡ್ ಹೇಳೋದಾಗಿರ್ಬೋದು, ನ್ಯೂಸ್ ಪೇಪರ್ ರೀಡಿಂಗ್ ಆಗಿರ್ಬೋದು, ಕೆಲವೊಂದ್ಸಲ ಸುಮ್ನೆ ಕೂತು ಚರ್ಚೆ ಮಾಡೋದಾಗಿರ್ಬೋದು, ಕತೆ ಹೇಳ್ಬೋದು, ಈ ತರದ್ದು ಈ ರೀತಿಯಾಗಿ ಒಂದು ಆಕ್ಟಿವಿಟೀಸ್. ಇನ್ನ ಒಂದು ಕೆಲವೊಂದು ಪಜಲ್ಸ್ ನ ಕೊಡ್ತೀವಿ ದೊಡ್ಡವರಿಗೆ. ಆ ಒಂದು ನಮ್ಮ ಇದರಲ್ಲಿ ಕೆಲವರು ಹಾಡ್ ಹೇಳೋದ್ರಲ್ಲಿ, ಸಾಹಿತ್ಯ ಹೇಳೋದ್ರಲ್ಲಿ, ಪೇಂಟಿಂಗ್ ಬರೆಯೋದ್ರಲ್ಲಿ ಕೆಲವರಿಗೆ ಉತ್ಸಾಹ ತೋರಿಸ್ತಾರೆ. ವಯಸ್ಸಿಗೆ ಮಿತಿ ಇಲ್ಲ, ಎಲ್ಲಾ ವಯಸ್ಸಿನವರು ಇದ್ದಾರೆ ಅದರಲ್ಲಿ. ಸೊ ಅಂತವ್ರಿಗೆ ನಾವು ಆ ಚಟುವಟಿಕೆಗಳನ್ನ ಜಾಸ್ತಿ ಕೊಡ್ತಾ ಹೋಗ್ತೀವಿ. ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಅಂಶ ಇರ್ತದೆ, ನಾನು ಚೆನ್ನಾಗಿ ಮಾಡಬಹುದು, ಅದನ್ನ ನಾವು ಪ್ರೋತ್ಸಾಹಿಸ್ತಾ ಹೋಗ್ತೀವಿ. ಅವಾಗ ಏನಾಗ್ತದೆ, ಮನಸ್ಸು ತಿಳಿಯಾಗ್ತದೆ, ಆತ್ಮವಿಶ್ವಾಸ ಬೆಳೀತದೆ, ಮನಸ್ಸು ಲವಲವಿಕೆನೂ ಆಗ್ತದೆ. ಓಕೆ, ಬೇಕಾಗಿರೋ ನಕಾರಾತ್ಮಕ ಆಲೋಚನೆಗಳಾಗ್ಲಿ ಇನ್ನೂ ಮತ್ತೊಂದಾಗ್ಲಿ ಅದು ಕಮ್ಮಿ ಆಗ್ತಾ ಹೋಗ್ತದೆ. ಸರ್, ನೀವೀಗ ಹೇಳಿದ್ರಿ, ಈಗ ಇದೊಂದು ಕ್ರೋನಿಕ್ ಸಿಂಪ್ಟಮ್ ಇರುವಂತದ್ದು. ನೀವು ಹೇಳಿರುವಂತ ಸ್ಕಿಜೋಫ್ರೆನಿಯಾ ಆಗಿರ್ಬೋದು, ಬೈಪೋಲರ್ ಆಗಿರ್ಬೋದು. ಈಗ ಡೇ ಕೇರ್ ಅಲ್ಲಿ ಇರುವಾಗ ಇನ್ ಕೇಸ್ ಆಫ್ ಅವರೊಂದು ಅಗ್ರೆಸಿವ್ ಮೋಡಿಗೆ ಹೋಗ್ತಾರೆ,
ಇಲ್ಲ ಈಗ ನೀವು ಹೇಳಿದಾಗೆ ಅವರು ಒಂದು ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ, ಟ್ರೀಟ್ಮೆಂಟ್ ಇಂದ ಒಂದು ರೀತಿಯ ಗುಣಮುಖ ಆಗಿರ್ತಾರೆ. ಆದ್ರೆ ಕ್ರೋನಿಕ್ ಆಗಿರೋದ್ರಿಂದ ಅದು ಪುನಃ ಮರುಕಳಿಸುವುದಿಲ್ಲ ಅಂತ ಹೇಳುವಂತ ವಿಚಾರ ಬರುದಿಲ್ಲ. ಇನ್ ಕೇಸ್ ಆಫ್ ಅಲ್ಲಿ ಅಗ್ರೆಸಿವ್ ಆಗಿರುವಂತದ್ದಾಗಿರ್ಬೋದು, ಅಂತಹ ಕೇಸಸ್ ಗಳನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ ಸರ್? ಸಡನ್ ಆಗಿ ಅಗ್ರೆಷನ್ ಆಗ್ಲಿಕ್ಕೆ ಅಥವಾ ಕಿರಿಕಿರಿ ಮಾಡ್ಲಿಕ್ಕೆ ನಮ್ಮ ಏನಲ್ಲಿ ಕೌನ್ಸಿಲರ್ಸ್ ಏನಿದ್ದಾರೆ ಅದಕ್ಕೆ ಟ್ರೈನ್ಡ್ ಇದ್ದಾರೆ. ಸೊ ದೇ ವಿಲ್ ನೋ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವ್ರದ್ದು ಗುರುತು ಹಿಡಿಲಿಕ್ಕೆ ಆಗ್ತದೆ. ಕಿರಿಕಿರಿ ಆಗುವಂತದ್ದು, ಅತಿರೇಕಕ್ಕೆ ಸಿಟ್ಟಾಗುವಂತದ್ದು ಚಾನ್ಸಸ್ ಬಹಳ ಕಮ್ಮಿ, ಆಗೋದಿಲ್ಲ ಅಂತ ಹೇಳೋದಿಲ್ಲ, ಚಾನ್ಸಸ್ ಆರ್ ವೆರಿ ಲೆಸ್ ಅಂಡ್ ರೇರ್. ಸೊ ಏನು ಅಂತಂದ್ರೆ ಕಿರಿಕಿರಿ ಆಯ್ತು, ಸಿಟ್ಟಾಯ್ತು, ಮಂಕ್ ಆಗ್ತಾರೆ ಅಥವಾ ವಿಭಿನ್ನ ರೀತಿಯಲ್ಲಿ ಒಂಥರ ಸಂಶಯ ಪಡಕ್ ಶುರು ಮಾಡ್ತಾರೆ. ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಅವ್ರದ್ದು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಈ ತರ ಏನೋ ಅವ್ರ ಬದಲಾವಣೆ ಕಾಣ್ತಾ ಇದೆ ಏನು ಅಂತ. ಆಗ ಪಟ್ ಅಂತ ನಮ್ಮ ಆಸ್ಪತ್ರೆಯಿಂದ ಇನ್ನ ಒಂದೆರಡು ಸಿಬ್ಬಂದಿ ಅಲ್ಲಿ ಹೋಗಿ ಆ ಪೇಷಂಟ್ ನಲ್ಲಿ ಕರ್ಕೊಂಡ್ ಕರ್ತಾರೆ. ಮನೆಯವರಿಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತೀವಿ, ಅವನಲ್ಲಿ ಬದಲಾವಣೆ ಕಾಣ್ತಾ ಇದೆ, ನಾವು ಆಸ್ಪತ್ರೆಗೆ ಕರ್ತಾ ಇದೀವಿ, ನೀವು ಬನ್ನಿ ಅಂತ. ಅಂದ್ರೆ ಯಾಕೆ ಆ ವಿಚಾರ ಹೇಳ್ತೀವಿ ಅಂತಂದ್ರೆ ಅದು ಆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಕೊಡೋದು ಬಹಳ ಮುಖ್ಯ ಆಗ್ತದೆ. ಸೊ ಅವ್ರಿಗೂ ಆತಂಕ ಆಗ್ಬಾರ್ದು, ಅವ್ರಿಗೂ ಮತ್ತೆ ಕಮ್ಯುನಿಕೇಶನ್ ಆಗ್ಬಾರ್ದು, ಸುಮ್ನೆ ಯಾಕೆ ಶಿಫ್ಟ್ ಮಾಡಿದ್ರು ಅಥವಾ ಸುಮ್ನೆ ಯಾಕೆ ಈ ಕರೆ ತಂದ್ರು ಅಂತ. ಸೊ ಆ ರೀತಿ ಇದ್ದಾಗ ಅದು ಸೆಟ್ಲ್ ಆಗ್ತದೆ. ಅಲ್ಲಿ ಯಾಕೆಂದ್ರೆ ಅಲ್ಲಿ ಒಬ್ಬರೇ ಇರೋದಿಲ್ಲ, ಇನ್ ಕೇಸ್ ಅಲ್ಲಿ 2-3 ಜನ ಸ್ಟಾಫ್ ಇರ್ತಾರೆ. ಸೊ ತೀರಾ ಕಿರಿಕಿರಿ ಆದಾಗ ಹಿಡ್ಕೊಳ್ಲಿಕ್ಕೆ ಆಗ್ತದೆ, ಅಷ್ಟು ಹತ್ತಿರಕ್ಕೆ ಹೋಗ್ದಂಗೆ ಆಗ್ತದೆ. ಅದು ಮೇಜರ್ಲಿ ಈಗ ಅವರಿಗೆ ವರ್ತಿಸ್ಲಿಕ್ಕೆ ಸ್ಟಾರ್ಟ್ ಮಾಡುವಂತದ್ದು ಅಂತ ಹೇಳಿದ್ರೆ ಮೇಜರ್ ರೀಸನ್ ಅವರ ಟ್ಯಾಬ್ಲೆಟ್ಸ್ ಏನಾದ್ರು ಅವ್ರು ತೆಗೆದುಕೊಳ್ಳದೆ ಇರುವಂತದ್ದು ಆ ಕೇಸಸ್ ಅದು ಕೂಡ ಬಹಳ ಮುಖ್ಯವಾದದ್ದು. ಮಾತ್ರೆಗಳನ್ನ ಬಿಡಬಹುದು, ನಿದ್ದೆ ಕಮ್ಮಿ ಆಗಿರ್ಬೋದು ಅಥವಾ ನಿದ್ದೆ ಬಿಟ್ಟಿರಬಹುದು. ಸೊ ಇವೆರಡು ಮುಖ್ಯ. ಇನ್ನ ಕೆಲವೊಂದು ಮನೆಯಲ್ಲಿ ಘಟನೆಗಳಾಗಿರ್ಬೋದು, ಮನೇಲಿ ಯಾರು ಅವರಿಗೆ ಬೈದ್ರು, ನಕಾರಾತ್ಮಕವಾಗಿ ಮಾತಾಡಿದ್ರು, ಪದೇ ಪದೇ ನಡೀತಾ ಇದೆ ಆಯ್ತಾ. ಸೊ ಅಥವಾ ಮನೇಲಿ ಇದಕ್ಕಿದಂಗೆ ಹತ್ತಿರದ ಸಂಬಂಧಿ ತೀರ್ಕೊಂಡಿರ್ಬೋದು, ಈ ತರದ ಮನೆ ಹತ್ತಿರದಲ್ಲಿ ಯಾರೋ ಬೇರೆ ತೀರ್ಕೊಂಡಿರ್ಬೋದು. ಸೊ ಈ ತರದ ಒಂದು ನಕಾರಾತ್ಮಕ ನೆಗೆಟಿವ್ ಲೈಫ್ ಇವೆಂಟ್ ಅಂತ ಹೇಳ್ತೀವಿ. ಸೊ ಆ ತರ ಆದಾಗ ಈ ಒಂದು ಸಮಸ್ಯೆಗಳು ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಓಕೆ ಸರ್, ಒಂದು ಕೊನೆಯದಾಗಿ ಒಂದು ಪ್ರಶ್ನೆ ಸರ್. ಈಗ ನಾವು ಮಕ್ಕಳನ್ನ ಈಗ ನಾವಿಲ್ಲ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಇನ್ಮೇಟ್ಸ್ ಗಳನ್ನ ನಾವು ನೋಡ್ತೇವೆ. ಇಲ್ಲಿ ನೀವು ಹೇಳುವ ರೀತಿಯಲ್ಲಿ ಇಲ್ಲಿನ ಬರುವಂತಹ ಇನ್ಮೇಟ್ಸ್ ಗಳ ಪೇರೆಂಟ್ಸ್ ಗಳಾಗಿರ್ಬೋದು, ರಿಲೇಟಿವ್ಸ್ ಗಳಾಗಿರ್ಬೋದು, ಅವರ ಜವಾಬ್ದಾರಿ ಏನಿರ್ತದೆ ಸರ್? ಅವರಿಗೆ ನೀವೇನಾದ್ರೂ ಒಂದು ಇನ್ಸೈಟ್ಸ್ ನಾನು ಹೇಳ್ಬೇಕಂತ ಹೇಳಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅವ್ರಿಗೆ ಇನ್ಸೈಟ್ಸ್ ಅಂತ ಹೇಳ್ತಾ ಹೋದ್ರೆ ಅವ್ರಿಗೂ ಕೂಡ ಚಾಲೆಂಜಿಂಗ್ ಅಂತ ಹೇಳ್ತೇವೆ. ಅದು ಇನ್ನೊಂದು ಅರ್ಥದಲ್ಲಿ ಕೇರ್ ಗಿವರ್ ಬರ್ಡನ್ ಅಂತ ಹೇಳ್ತೇವೆ. ಎಷ್ಟೋ ಜನ ಇಲ್ಲಿ ಇರೋರು ಸಾಮಾಜಿಕ ಇಲ್ಲಿ ಬೆರಿತಾ ಇದ್ರೆ ಮನೇಲಿ ಹೋಗಿದ ತಕ್ಷಣ ಕಿರಿಕಿರಿ ಮಾಡ್ತಾನೆ ಒಂದು ಆತಂಕ ಮನೆಯವರಿಗೆ ತುಂಬಾ ಇರ್ತದೆ. ಮಾತ್ರ ಬಿಟ್ಬಿಡ್ತಾನೆ, ನಮ್ ಹೇಳಿದ ಮಾತು ಕೇಳೋದಿಲ್ಲ ಅಂತ. ಸೊ ಅದನ್ನ ನಿಭಾಯಿಸೋದಕ್ಕೆ ಆಗ್ಬೇಕು. ಇಲ್ಲಿ ಎಕ್ಸ್‌ಪ್ರೆಸ್ಡ್ ಎಮೋಷನ್ಸ್ ಅಂತ ಬರ್ತದೆ. ಒಬ್ಬರಿಗೆ ಆ ಮಾನಸಿಕ ಕಾಯಿಲೆ ಇರೋರ ಮನೆಯಲ್ಲಿ ಅವರಿಗೆ ಅತಿಯಾದ ಸಿಟ್ಟು, ಅತಿಯಾದ ಕ್ರಿಟಿಸಿಸಮ್ ಮಾಡೋದು, ಈ ಸರಿ ಇಲ್ಲ, ಅದು ಮಾಡಿ ಸರಿ ಇಲ್ಲ, ಏನೇ ರೀತಿಯ ಪ್ರೋತ್ಸಾಹ ಕೊಡೋದಿಲ್ಲ. ಇದು ಒಂದು ರೀತಿಯ ಎಮೋಷನ್ಸ್ ಆದ್ರೆ, ಇನ್ನ ಒಂದು ರೀತಿಯಲ್ಲಿ ಅತಿಯಾದ ಪ್ರೀತಿ, ನೀನ್ ಮಾಡಿದ್ದೆಲ್ಲ ಸರಿ, ತಪ್ಪು ಮಾಡಿದ್ರು ನೀನ್ ಸರಿ, ನೀನೇ ಅತಿಯಾದ ಮುದ್ದು ಮಾಡೋದು. ಈ ಎಕ್ಸ್ಟ್ರೀಮ್ಸ್ ಆದಾಗ ಅವರಿಗೆ ಮನೋಬಲ, ಆತ್ಮವಿಶ್ವಾಸ ಕುಗ್ತದೆ. ಸೊ ಹಾಗಾಗಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ತಿಳುವಳಿಕೆ ಮಾಡ್ತಾ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ. ಮಾತ್ರೆ ಅವರು ಎಷ್ಟು ಸಾಧ್ಯ ಆಗುತ್ತೆ ಮನೆಯವರು ಅದನ್ನ ಗಮನಿಸ್ತಾ ಇರ್ಬೇಕು. ಅವರು ಹುಷಾರಾದ ಮೇಲೂ ಕೂಡ ನಾನೇ ತಗೋತೀನಿ ಅಂತ ಬಿಟ್ಬಿಡಕ್ ಆಗೋದಿಲ್ಲ. ಸಡನ್ ಆಗಿ ಅವರಿಗೆ ಮಾನಸಿಕ ಸಮಸ್ಯೆಗಳು ಬಂದಾಗ ಮಾತ್ರೆ ಬೇಡ ಅಂತ ಹೇಳಕ್ ಶುರು ಮಾಡ್ತಾರೆ. ಮಾತ್ರೆ ಬೇಡ, ನಾನು ಹುಷಾರಾಗಿದ್ದೀನಿ, ಏನೋ ಬೇಡ ಅಂತ. ಸೊ ಹಾಗಾಗಿ ನೀವು ಹುಷಾರಾಗಿದ್ದೀರೋ ಪರವಾಗಿಲ್ಲ, ನಾನು ನೋಡ್ತೀನಿ, ನಿಮ್ ಮಾತ್ರೆ ನುಂಗೋದ್ ನೋಡ್ತೀನಿ, ಮಾತ್ರೆ ಎಷ್ಟಿದೆ ನೋಡ್ತಾ ಇರೋದು, ಫಾಲೋ ಅಪ್ ಡೇಟ್ ಯಾವತ್ತಿದೆ ಅದು 2 ದಿವಸ ಮುಂಚೆನೆ ಸ್ವಲ್ಪ ಪ್ರಿಪೇರ್ ಆಗೋದು. ಸೊ ಮೊಬೈಲ್ ಅಲ್ಲಿ ರಿಮೈಂಡರ್ ಹಾಕೋದು, ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು. ಸೊ ಇಂಥ ದಿವಸ ನಾವು ಫಾಲೋ ಅಪ್ ಹೋಗ್ಬೇಕು ಅಂತ. ಈ ಒಂದು ವಿಚಾರಗಳನ್ನ ಅವ್ರು ಮಾಡ್ತಾ ಹೋಗೋದು ಇಂಪಾರ್ಟೆಂಟ್. ಆಮೇಲೆ ಯಾವ್ದೋ ರಾತ್ರಿ ಫಂಕ್ಷನ್ಗೆ ಹೋದೆ ಅಂತ ಅವ್ರು ನಿದ್ದೆ ತಪ್ಪಿಸೋದು, ಲೇಟ್ ನೈಟ್ ಮಲಗಿಸೋದು, ಮಾತ್ರೆಗಳು ಲೇಟ್ ಆಗಿ ಕೊಡೋದು, ಈ ಅಭ್ಯಾಸಗಳು ಮಾಡಕ್ ಹೋಗ್ಬಾರ್ದು. ಅವಾಗ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಮಾಡ್ತಾ ಹೋಗ್ಬೇಕು. ಜೊತೆಗೆ ಹೋಗಿ ಒಂದು ಹತ್ತಿರದ ಒಂದು ದೇವಸ್ಥಾನಕ್ಕೆ ಹೋದ್ವಿ ಅಥವಾ ಒಂದು ರಿಲಿಜಿಯಸ್ ಪ್ಲೇಸ್ಗೆ ಹೋದ್ರಿ ಅಥವಾ ಒಂದು ಫಂಕ್ಷನ್ಗೆ ಹೋದ್ವಿ, ಹತ್ತಿರದಲ್ಲಿ ಎಲ್ಲೋ ಒಂದ್ ಕಡೆ ಸುಮ್ನೆ ಅಲ್ಲೇ ಒಂದ್ ಕಡೆ ಹೋಗಿ ಕೂತು ಬಂದ್ವಿ, ಪಾರ್ಕ್ ಅಲ್ಲಿ ಹೋಗಿ ಕೂತು ಬಂದ್ವಿ. ಸೊ ಫ್ಯಾಮಿಲಿ ಟೈಮ್ ಸ್ಪೆಂಡಿಂಗ್ ನ, ಎಮೋಷನಲ್ ಬಾಂಡಿಂಗ್ ನ ಜಾಸ್ತಿ ಮಾಡ್ತಾರೆ. ಸೊ ಅದನ್ನ ಮಾಡ್ತಾ ಹೋಗೋದು ಇಂಪಾರ್ಟೆಂಟ್. ಫ್ಯಾಮಿಲಿ ಅವ್ರದನ್ನ ಮಾಡ್ತಾ ಹೋಗೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ನಾವು ಕೇವಲ ಮಾನಸದಾರದ ಬಗ್ಗೆ ನಾವು ಹೋಗಿದ್ವಿ, ಆದ್ರೆ ನೀವು ಅದ್ರ ಜೊತೆಯಾಗಿ ಅವರ
ರಿಲೇಟಿವ್ಸ್ಗಾಗಿರ್ಬೋದು ಎಲ್ಲಾ ವಿಚಾರಗಳನ್ನು ಒಟ್ಟು ಸೇರಿ ಹೇಳಿದ್ರಿ ಸರ್. ಸೊ ಇಷ್ಟೊತ್ತು ಕಾಲ ನಮ್ಗೆ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಗೆ ಟೈಮ್ ಕೊಟ್ಟಿರುವಂತದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಆಪರ್ಚುನಿಟಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇಷ್ಟೊತ್ತು ಕಾಲ ನಮ್ಮ ಈ ಮಾನಸದಾರ ಪ್ರಾಜೆಕ್ಟ್ ನ ಬಗ್ಗೆ ನಮ್ಮ ಸೌಜನ್ಯ ಶೆಟ್ಟಿ ಮೇಡಮ್ ಆಗಿರ್ಬೋದು, ಇವನ್ ಡಾಕ್ಟರ್ ಮಾನಸ್ ಸರ್ ಆಗಿರ್ಬೋದು, ಈ ಪ್ರಾಜೆಕ್ಟ್ ನ ಬಗ್ಗೆ ಸವಿಸ್ತರವಾಗಿ ಹೇಳಿದ್ದಾರೆ. ಇನ್ನು ಒಂದು ಇರುವಂತದ್ದು ಏನಂತ ಹೇಳಿದ್ರೆ, ಈ ಪ್ರಾಜೆಕ್ಟ್ ಅನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಮುಖ್ಯ ಕಾರಣರಾಗಿರುವಂತಹ ಡಾಕ್ಟರ್ PU ಭಂಡಾರಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಮಾನಸದಾರ ಪ್ರಾಜೆಕ್ಟ್ ನ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂತ ನೋಡೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ PV ಭಂಡಾರಿ, AV ಬಾಳಿಗ ಸ್ಮಾರಕ ಆಸ್ಪತ್ರೆಯಿಂದ ನಮ್ಮ ಆಸ್ಪತ್ರೆಯ ಅಂಗಸಂಸ್ಥೆ ಹಾಗೂ ಕರ್ನಾಟಕ ಸರ್ಕಾರದ ಮಾನಸದಾರ ಯೋಜನೆಯಡಿ ನಡೀತಾ ಇರುವಂತಹ ಈ ಬಂಧು ಡೇ ಕೇರ್ ಸೆಂಟರ್ ಅಂತ, ಇದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ತೇನೆ. ಇದು ನಮ್ಮ ಸಂಸ್ಥೆ ಕಳೆದ 8 ವರ್ಷಗಳಿಂದ ನಡೆಸ್ತಾ ಇದೆ. ಸರ್ಕಾರದ ಅಧೀನದಲ್ಲಿ ಕೆಲವು ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಈ ಒಂದು ಇದರಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇದರಲ್ಲಿ ಈ ಚಿಕಿತ್ಸೆಗೆ ಒಳಪಟ್ಟಿರುವಂತಹ ಮಾನಸಿಕ ರೋಗಿಗಳು ಹಾಗೂ ಚಿಕಿತ್ಸೆಗೆ ಒಳಗಾಗಿ ಗುಣಮುಖರಾದ ಮಾನಸಿಕ ರೋಗಿಗಳು, ಎಲ್ಲಿಯ ಯಾವುದೇ ಮಾನಸಿಕ ತಜ್ಞರಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ರು ಅವರದೊಂದು ರೆಫರಲ್ ಲೆಟರ್ನ ಹಿಡ್ಕೊಂಡು ಬಂದು ಇಲ್ಲಿ 3 ತಿಂಗಳುಗಳ ಕಾಲ ಡೇ ಕೇರ್ ಸೆಂಟರ್ ಅಂತ ಇದೆ ಈ ಮಾನಸದಾರ ಯೋಜನೆಯಲ್ಲಿ. ಇಲ್ಲಿ ಬಹಳಷ್ಟು ಅವರ ಒಂದು ಸಾಮಾಜಿಕ ಕೌಶಲ್ಯಗಳನ್ನು ಉತ್ತಮಗೊಳಿಸುವುದು, ಅವರು ಕೆಲಸಕ್ಕೆ ಹೋಗಲಿಕ್ಕೆ ತಯಾರು ಮಾಡುವುದು, ಹಾಗೆ ಅವರಿಗೆ ಕೆಲವು ಕೆಲಸಗಳನ್ನು ಹೇಳಿಕೊಡುವುದು, ಇದನ್ನು ಮಾಡ್ತಾರೆ. ಇದನ್ನು ಮಾಡಲಿಕ್ಕೆ ನಮ್ಮ ಸಂಸ್ಥೆಯ 2 ಈ ಸಮಾಜ ಕಾರ್ಯ ಮಾಡಿರುವಂತಹ ಸ್ನಾತಕೋತ್ತರ ಪದವಿ ಪಡೆದಿರುವಂತಹ 2 MSWಗಳು, ಹಾಗೆ ಅದರ ಜೊತೆಗೆ ನಮ್ಮ ಸಂಸ್ಥೆಯ ಆಕ್ಯುಪೇಷನಲ್ ಥೆರಪಿಸ್ಟ್ ಇರ್ಬೋದು, ಹಾಗೆಯೇ ಬೇರೆ ಬೇರೆ ನಮ್ಮ ಸಂಸ್ಥೆಯ ಮನೋರೋಗ ತಜ್ಞರು ಎಲ್ಲರೂ ಸೇರಿಕೊಂಡು ಇವರಿಗೆ ಈ ಚಿಕಿತ್ಸೆ ಅಂದರೆ ಪುನರ್ವಸತಿಯ ಬಗ್ಗೆ ಕೆಲವು ಪ್ಲ್ಯಾನ್ಗಳನ್ನು ಮಾಡ್ತೇವೆ. ಹಲವಾರು ಜನ ಇದರಲ್ಲಿ ನಮ್ಮ ಮಾನಸದಾರ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳು ಉತ್ತಮಗೊಂಡು ಮತ್ತೆ ಹೊರಗೆ ಹೋಗಿ ಕೆಲಸ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಈ ಒಂದು ಕಾರ್ಯಕ್ರಮ ಏನಿದೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಉತ್ತಮ ಕಾರ್ಯಕ್ರಮಗಳಲ್ಲಿ ಒಂದು. ಇದು ಇಲ್ಲಿ ಬರುವಂತಹ ರೋಗಿಗಳಿಗೆ ಮೊದಲ 3 ತಿಂಗಳು ಅವರು ಕಂಟಿನ್ಯೂಸ್ ಆಗಿ ಬಂದರೆ ಅವರಿಗೆ ಒಂದು 40 ರೂಪಾಯಿ ಇದನ್ನು ಏನು ಧನ ಸಹಾಯವನ್ನು ಕೂಡ ಮಾಡ್ತಾರೆ. ಅದು ಅಂದರೆ ಅವರ ಬಸ್ಸಿಗೆ ಇದಕ್ಕೆಲ್ಲ ಸಹಾಯ ಆಗಲಿ ಅಂತ. ಹಾಗೆ ಅವರ ಊಟದ ವ್ಯವಸ್ಥೆಯನ್ನು ಶ್ರೀಕೃಷ್ಣ ಮಠದ ಮೂಲಕ ನಾವು ಮಾಡಿದ್ದೇವೆ. ಸೊ ಈ ಕಾರ್ಯಕ್ರಮದ ಸದುಪಯೋಗವನ್ನು ಜನಸಾಮಾನ್ಯರು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ವೀಕ್ಷಕರೇ, ನಾವು ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇವತ್ತು ಮಾನಸದಾರ ಪ್ರಾಜೆಕ್ಟ್ ನ ಬಗ್ಗೆ ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಇವತ್ತು ನಮ್ಮ ಡಾಕ್ಟರ್ PU ಭಂಡಾರಿ ಸರ್ ಆಗಿರ್ಬೋದು, ಮಾನಸ್ ಸರ್ ಆಗಿರ್ಬೋದು, ಇವನ್ ಡಾಕ್ಟರ್ AV ಬಾಳಿಗ ಮೆಮೋರಿಯಲ್ ಹಾಸ್ಪಿಟಲ್ ನ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಆಗಿರುವಂತಹ ಸೌಜನ್ಯ ಶೆಟ್ಟಿ ಮೇಡಮ್ ಅವರು ಸಹ ಹಲವಾರು ವಿಚಾರಗಳನ್ನ ನಮ್ಗೆ ಹೇಳಿದ್ರು. ಸೊ ಈ ಪ್ರಾಜೆಕ್ಟ್ ನಿಮ್ಗೆ ಹೇಗಿದೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಎಣಿಸ್ಕೊಳ್ತೇನೆ. ಒಳ್ಳೆ ಇನ್ಫಾರ್ಮೇಟಿವ್ ಇತ್ತು ಅಂತ ಹೇಳುವಂತ ನಂಬಿಕೆ ಮೇಲೆ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಸಂಸ್ಥೆಯ ಜೊತೆ ಸೇರಿಕೊಂಡು ಇನ್ನೊಂದು ಹಲವಾರು ವಿಚಾರಗಳನ್ನು ತಿಳಿಸ್ಲಿಕ್ಕೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ಬರ್ತೇನೆ ಅಂತ ಹೇಳ್ತಾ, ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಮತ್ತು ಯು ಚಾನಲ್ ಅವರು ಅರ್ಪಿಸುತ್ತಿರುವಂತಹ ಸೊಲ್ಲಿನತೆ ಅರಿವಿನ ಹರಿವು ಕಾರ್ಯಕ್ರಮಕ್ಕೆ ಇಲ್ಲಿಗೆ ಮುಕ್ತಾಯವನ್ನು ನೀಡ್ತಿದ್ದೇನೆ. ಧನ್ಯವಾದಗಳು.